ಸೊ ಪ್ರಭುಪಾದರು ಏನು ಹೇಳ್ತಾರೆ ಅಂದರೆ ಭಗವದ್ಗೀತಾ ಇಸ್ ದ ಪ್ರಿಲಿಮಿನರಿ ಸ್ಟಡಿ, ಕೃಷ್ಣ ಪ್ರಜ್ಞೆಯ ಬೇಸಿಕ್ ಸ್ಟಡಿ. ಕಾಮಾತ್ ಕ್ರೋಧೋಭಿ ಜಾಯತೆ ಅಂತ ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ನೆಗೆಟಿವ್ ಎಮೋಷನ್ಸ್ ಅಥವಾ ನೆಗೆಟಿವ್ ಥಾಟ್ಸ್, ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? ದೊಡ್ಡ ಇನ್ನರ್ ಸ್ಟ್ರೆಂತ್ ಏನು ಗೊತ್ತಾ? ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ಕೊಂಡಿರ್ತಾನೆ, ಅರ್ಜುನ ಕೃಷ್ಣನನ್ನೇ ತಗೊಳ್ಳಿನಪ್ಪ, ನನಗೆ ಆ ಸೇನೆ ಬೇಕು, ಕೃಷ್ಣ ಯುದ್ಧ ಮಾಡಲ್ವಂತೆ, ಅವನ್ ಇಟ್ಕೊಂಡು ನಾನು ಏನು ಮಾಡಲಿ, ಅವನ್ ಏನು ಪ್ರಯೋಜನ. ಆದರೆ ಭಗವದ್ಗೀತೆ ಮತ್ತೆ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ಮುಕ್ತಿ ಅಥವಾ ಮೋಕ್ಷ ಅಂದ್ರೆ ಅಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ ನೋಡಿ. ಆಸೆ ಅನ್ನೋದು ತಪ್ಪಲ್ಲ, ಯಾವ ರೀತಿಯ ಆಸೆಯನ್ನ ನಾವು ಪಡಬೇಕು ಅನ್ನೋದು ಅದು ಮುಖ್ಯ. ಇಸ್ಕಾನ್ ನಮ್ಮ ಬೆಂಗಳೂರಲ್ಲಿ ಶುರುವಾಗಿದ್ದು ಹೇಗೆ? ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಂತರೆ ಕುಳಿತು ಪಾಡಲು ನಿಲ್ಲುವ, ನಿಂತರೆ ನಲಿವ, ನಲಿದರೆ ನಾ ನಿನಗೆ ಒಲಿವೆನೆಂಬ. ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನ ಇದನ್ನ ಶುರು ಮಾಡಿದ್ಯಾರು? ನಮಸ್ಕಾರ, ನಾನು ಹಂಸ. ನೀವು ನೋಡ್ತಿದ್ದೀರಾ ಹಂಸ ವಸಿಷ್ಠ ಯೂಟ್ಯೂಬ್ ಚಾನೆಲ್. ಇದು ಹರಟೆ ವಿತ್ ಹಂಸ. ಪ್ರಭು, ಈಗ ಭಗವದ್ಗೀತೆಗೂ ಭಾಗವತಕ್ಕೂ ಇರುವಂತ ವ್ಯತ್ಯಾಸ ಏನು? ಭಗವದ್ಗೀತೆ 700 ಶ್ಲೋಕಗಳು. ಅದು ಮಹಾಭಾರತದಲ್ಲಿ ಬರುವ ಒಂದು ಭಾಗ. ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಈ ಭಗವದ್ಗೀತೆಯ ಅಧ್ಯಾಯಗಳು ಬರುತ್ತವೆ. ಮತ್ತೆ ಭಾಗವತ ಅನ್ನುವುದು ಅದು 18 ಪುರಾಣಗಳಲ್ಲಿ ಒಂದು. ಕೃಷ್ಣ ಕಥಾ ಅನ್ನುವುದು 2 ರೀತಿ ಇದೆ. ಕೃಷ್ಣೇನ ಕಥಾ, ಕೃಷ್ಣಸ್ಯ ಕಥಾ ಅಂತ. ಕೃಷ್ಣೇನ ಕಥಾ ಅಂದ್ರೆ ಕೃಷ್ಣನಿಂದ ಹೇಳಲ್ಪಡುವ ಕಥೆ ಅಥವಾ ವಿಚಾರ, ಅದು ಭಗವದ್ಗೀತಾ. ಕೃಷ್ಣಸ್ಯ ಕಥಾ ಅಂದ್ರೆ ಕೃಷ್ಣನ ಬಗ್ಗೆ ಹೇಳಲ್ಪಡುವ ವಿಚಾರ, ಅದು ಭಾಗವತ. ಸೊ ಪ್ರಭುಪಾದರು ಹೇಳ್ತಾರೆ ಭಗವದ್ಗೀತಾ ಅನ್ನುವುದು ಬೇಸಿಕ್ ಸ್ಟಡಿ. ಆಧ್ಯಾತ್ಮಿಕ ಜೀವನವನ್ನ ಪ್ರಾರಂಭ ಮಾಡುವ ಇಚ್ಛೆ ಇರುವವರು ಫಸ್ಟ್ ಭಗವದ್ಗೀತೆಯಿಂದ ಸ್ಟಾರ್ಟ್ ಮಾಡಬೇಕು, ಭಗವದ್ಗೀತೆಯನ್ನು ಓದಬೇಕು. ಆ ಭಗವದ್ಗೀತೆಯನ್ನು ಓದಿ ಅರ್ಥ ಮಾಡಿಕೊಂಡ ನಂತರ ಭಾಗವತವನ್ನು ಓದಬೇಕು. ಸೊ ಪ್ರಭುಪಾದರು ಏನು ಹೇಳ್ತಾರೆ ಅಂದ್ರೆ ಭಗವದ್ಗೀತಾ ಇಸ್ ದ ಪ್ರಿಲಿಮಿನರಿ ಸ್ಟಡಿ ಆಫ್ ಕೃಷ್ಣ ಕಾನ್ಷಿಯಸ್ನೆಸ್, ಕೃಷ್ಣ ಪ್ರಜ್ಞೆಯ ಬೇಸಿಕ್ ಸ್ಟಡಿ, ಅದು ಭಗವದ್ಗೀತಾ. ಅದಾದ ನಂತರ ಭಾಗವತಂ ಇಸ್ ದ ಪೋಸ್ಟ್ ಗ್ರಾಜ್ಯುಯೇಟ್ ಸ್ಟಡಿ ಅಂತಾರೆ ಪ್ರಭುಪಾದರು. ಅಂದ್ರೆ ಇನ್ನು ಹೆಚ್ಚಿನ ವಿಷಯ ನಾವು ತಿಳ್ಕೋಬೇಕಾದ್ರೆ ಭಗವಂತನ ಬಗ್ಗೆ, ಆಗ ನಾವು ಭಾಗವತವನ್ನು ಓದಬೇಕು. ಈಗ ಒಂದು ಕಾಮನ್ ಸೇಯಿಂಗ್ ಮಾತಿದೆ, ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದ್ರೂ ಭಗವದ್ಗೀತೆ ತೆಗೆದು ನೋಡಿ, ಅದಕ್ಕೆ ಉತ್ತರ ಇರುತ್ತೆ ಅಂತ. ಅಂದ್ರೆ ಎಷ್ಟೊಂದ್ ತರ ಕಷ್ಟಗಳಿರುತ್ತೆ, ಎಷ್ಟೊಂದ್ ತರ ಪ್ರಶ್ನೆಗಳಿರುತ್ತೆ, ಭಗವದ್ಗೀತೆನಲ್ಲಿ ಹೇಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ? ಖಂಡಿತವಾಗಿ. ಈಗ ನೀವು ಯಾವುದೇ ಒಂದು ರೀತಿಯ ಗ್ಯಾಜೆಟ್ ಅನ್ನ ನೀವು ಕೊಂಡ್ಕೊಂಡಾಗ ಅದರ ಜೊತೆ ಒಂದು ಕೈಪಿಡಿ ಅಥವಾ ಯೂಸರ್ಸ್ ಮ್ಯಾನ್ಯಲ್ ಅನ್ನೋದು ಸಿಗುತ್ತೆ ನಿಮಗೆ. ಒಂದು ಮೊಬೈಲ್ ಫೋನ್ ಅನ್ನು ತಗೊಂಡ್ರೆ ಆ ಕಂಪನಿಯವರು ಒಂದು ಮ್ಯಾನ್ಯಲ್ ಅನ್ನು ಕೊಟ್ಟಿರ್ತಾರೆ. ಈ ಮೊಬೈಲ್ ಫೋನ್ ನಲ್ಲಿ ಯಾವ ಯಾವ ಫೀಚರ್ಸ್ ಇದ್ದಾವೆ, ಡೂಸ್ ಅಂಡ್ ಡೋಂಟ್ಸ್, ಹೇಗೆ ಇದನ್ನ ಆಪರೇಟ್ ಮಾಡಬೇಕು, ಏನನ್ನ ಮಾಡಬಾರ್ದು, ಮತ್ತೆ ಟ್ರಬಲ್ ಶೂಟಿಂಗ್ ಅಂದ್ರೆ ಏನಾದರೂ ಪ್ರಾಬ್ಲಮ್ ಆದ್ರೆ ನಿಮ್ಮ ಮಟ್ಟಿಗೆ ನೀವು ಹೇಗೆ ಅದನ್ನ ಸರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಗ್ಯಾಜೆಟ್ ಅನ್ನು ಕೊಂಡ್ಕೊಂಡಾಗ ಅದನ್ನ ಹೇಗೆ ನಾವು ಆಪರೇಟ್ ಮಾಡ್ಕೋಬೇಕು ಅನ್ನೋದನ್ನ ನಾವು ತಿಳ್ಕೋಬೇಕಾದ್ರೆ ಮ್ಯಾನ್ಯಲ್ ಅನ್ನು ಓದಲೇಬೇಕು. ಅದೇ ರೀತಿ ನಮ್ಮ ಜೀವನಕ್ಕೂ ಒಂದು ಮ್ಯಾನ್ಯಲ್ ಬೇಕಲ್ವಾ? ಒಂದು ಗ್ಯಾಜೆಟ್ಗೆ ಬೇಕು ಅಂದ್ರೆ ನಮ್ಮ ಜೀವನ ಇನ್ನೂ ಅತ್ಯಮೂಲ್ಯ. ಅದಕ್ಕೆ ನಿಜವಾಗ್ಲೂ ನಿರ್ದೇಶನಗಳು ಬೇಕು, ಹೇಗೆ ನಮ್ಮ ಜೀವನವನ್ನ ನಡೆಸ್ಕೋಬೇಕು ಅನ್ನೋದ್ರ ಬಗ್ಗೆ. ಅದೇ ಭಗವದ್ಗೀತಾ. ಭಗವದ್ಗೀತಾ ಇಸ್ ಅ ಯೂಸರ್ಸ್ ಮ್ಯಾನ್ಯಲ್ ಫಾರ್ ಲೈಫ್, ನಮ್ಮ ಜೀವನಕ್ಕೆ ಒಂದು ಕೈಪಿಡಿ. ಸೊ ಯಾವುದೇ ರೀತಿಯ ಪ್ರಶ್ನೆಗಳು ಅಥವಾ ಯಾವುದೇ ರೀತಿಯ ಕಷ್ಟಗಳು ಅಥವಾ ಪ್ರಾಬ್ಲಮ್ಸ್ ನಾವು ಫೇಸ್ ಮಾಡಿದಾಗ ಭಗವದ್ಗೀತೆಯಲ್ಲಿ ಅದಕ್ಕೆ ಸರಿಯಾಗಿ ಅದಕ್ಕೆ ನಿಜವಾದ ಸೊಲ್ಯೂಷನ್ ಅನ್ನು ನಾವು ಕಂಡುಕೋಬಹುದು. ಉದಾಹರಣೆಗೆ, ಒನ್ ಆಫ್ ದ ಬಿಗ್ಗೆಸ್ಟ್ ಚಾಲೆಂಜಸ್ ಇಂದಿನ ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ದೊಡ್ಡ ಪ್ರಾಬ್ಲಮ್ ಏನು ಅಂದರೆ ಮೈಂಡ್ ಕಂಟ್ರೋಲ್. ಮೈಂಡ್ ಥಾಟ್ಸ್, ಎಷ್ಟೊಂದು ಮನಸ್ಸು ಸ್ಥಿಮಿತದಲ್ಲಿ ಇರೋದಿಲ್ಲ. ನಾವು ಹೇಳುವ ರೀತಿ ಮೈಂಡ್ ಕೇಳಬೇಕು, ಮನಸ್ಸು ಕೇಳಬೇಕು, ಆದರೆ ನಾವು ಮನಸ್ಸು ಹೇಳುವ ರೀತಿ ಓಡ್ತೇವೆ. ಆದರೆ ನಮಗೆ ಸಮಾಧಾನ ಇರೋದಿಲ್ಲ, ಸುಖ ಇರೋದಿಲ್ಲ, ಸಂತೋಷ ಸಿಗೋದಿಲ್ಲ ಅದರಿಂದ. ಸೊ ಇದರಲ್ಲಿ 6ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ,
ಯಾರು ತನ್ನ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡು ಜೀವನವನ್ನ ನಡೆಸ್ತಾನೋ ಅವನಿಗೆ ಮನಸ್ಸು ಅನ್ನೋದು ನಿಜವಾದ ಸ್ನೇಹಿತನಾಗಿ ಇರ್ತಾನೆ. ಯಾರು ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಳ್ಳಲ್ವೋ ಆ ಮನಸ್ಸು ಅವನಿಗೆ ಶತ್ರುವಾಗಿ ಇರ್ತಾನೆ. ನೋಡಿ, ಇದು 5,000 ವರ್ಷಗಳ ಹಿಂದೆ ಕೂಡ ಪ್ರಸ್ತುತವಾಗಿತ್ತು. ಈಗಲೂ ಕೂಡ ಇದು ಇದೆ. ಮತ್ತೆ ಇನ್ನು ಕೋಟ್ಯಾಂತರ ವರ್ಷಗಳ ಆದ್ಮೇಲೂ ಕೂಡ ಇದು ನಿಜವಾಗ್ಲೂ ಪ್ರಸ್ತುತವಾಗಿ ಇದೆ. ತುಂಬಾ ಜನ ಅನ್ಕೊಳ್ತಾರೆ, ಓ ನಾವು ಇವಾಗ ಮಾಡರ್ನ್ ಏಜ್ ಅಲ್ಲಿ ಇದ್ದೇವೆ, 21ನೇ ಶತಮಾನದಲ್ಲಿದ್ದೇವೆ, ಭಗವದ್ಗೀತೆ ಯಾವುದೋ ಅಡುಗೂಲಜ್ಜಿ ಕತೆ ಇರೋ ಹಾಗಿದೆ, ದ್ವಾಪರ ಯುಗದಲ್ಲಿ 5,000 ವರ್ಷಗಳ ಹಿಂದೆ ಹೇಳಿದ್ರಂತೆ, ಇವತ್ತು ಅದು ಅದು ಪ್ರಸ್ತುತವಾಗಿರುತ್ತಾ ಅಂತ ಜನರಿಗೆ ಒಂದು ರೀತಿಯ ಕ್ವಶನ್ ಇರುತ್ತೆ. ಆದ್ರೆ ನಿಜವಾಗ್ಲೂ ಯಾವುದೇ ಸಾರ್ವಕಾಲಿಕ ಸತ್ಯವನ್ನ ಭಗವಂತ ಇದರಲ್ಲಿ ಹೇಳ್ತಾ ಇದ್ದಾನೆ. ಸೊ ಅದನ್ನ ಮನಸ್ಸನ್ನ ಹೇಗೆ ಹತೋಟಿಯಲ್ಲಿ ಇಟ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಭಗವಂತ ಹೇಳಿದ್ದಾನೆ ಇದರಲ್ಲಿ. ಅಂದ್ರೆ ನಾವು ಮನಸ್ಸನ್ನ ಆಧ್ಯಾತ್ಮಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡ್ರೆ ನಮ್ಮ ಮನಸ್ಸು ಸ್ಥಿಮಿತಕ್ಕೆ ಬರುತ್ತೆ, ನಮ್ಮ ಮನಸ್ಸಿಗೆ ಸಂತೋಷ ಸಿಗುತ್ತೆ ಅನ್ನೋದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಇವತ್ತಿಗೂ ಕೂಡ ಭಾರತದಲ್ಲಿ ಅಲ್ಲ, ವಿಶ್ವದ ಅನೇಕ ದೇಶಗಳಲ್ಲಿ ಪ್ರಭುಪಾದರು ಹೇಳಿರುವ ಮಾರ್ಗವನ್ನ, ಭಗವದ್ಗೀತೆಯ ಸಂದೇಶವನ್ನ ಅನೇಕ ಜನರು ಆಚರಿಸ್ತಾ ಇದ್ದಾರೆ. ಅವರು ಶಾಂತಿಯನ್ನ, ಸಂತೋಷವನ್ನ ಕಂಡುಕೊಳ್ತಾ ಇದ್ದಾರೆ. ಸೊ ದೇರ್ಫೋರ್ ಭಗವದ್ಗೀತಾ ಇಸ್ ರೆಲೆವೆಂಟ್, ಪ್ರಸ್ತುತ. ಈಗ ಭಗವದ್ಗೀತೆಯ ಡೇ ಟು ಡೇ ಅಪ್ಲಿಕೇಶನ್ ಬಗ್ಗೆ ಮಾತಾಡ್ತಿರೋದ್ರಿಂದ ಈಗ ನಮ್ಮ ಜನರೇಷನ್ನ ಕಾಮನ್ ಒಂದಷ್ಟು ವಿಚಾರಗಳನ್ನ ನಾನು ನಿಮ್ಮನ್ನ ಕೇಳ್ತಾ ಹೋಗ್ತೀನಿ. ಭಗವದ್ಗೀತೆಯಲ್ಲಿ ಕೃಷ್ಣ ಅದಕ್ಕೇನು ಹೇಳ್ತಾರೆ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ ಅಂತ. ಆಗ್ಲಿ. ಕೋಪ, ಪಟ್ಟಂತ ಕೋಪ ಬಂದ್ಬಿಡುತ್ತೆ. ಅಂದ್ರೆ ಅದಕ್ಕೇನು ಹಿಂದೆ ಮುಂದೆ ಇಲ್ಲ, ಮನುಷ್ಯಂಗೆ ಪಟಾರ್ ಅಂತ ಕೋಪ ಬಂದ್ಬಿಡುತ್ತೆ ಎಲ್ಲಾ ವಿಚಾರಗಳಿಗೂ. ಕೃಷ್ಣ ಭಗವದ್ಗೀತೆಯಲ್ಲಿ ಕೋಪದ ಬಗ್ಗೆ ಏನ್ ಹೇಳ್ತಾರೆ? ಕಾಮಾತ್ ಕ್ರೋಧೋಭಿ ಜಾಯತೆ ಅಂತ ಕೃಷ್ಣ ಹೇಳ್ತಾನೆ 2ನೇ ಅಧ್ಯಾಯದಲ್ಲಿ. ಕೋಪ ಏನಕ್ಕೆ ಬರುತ್ತೆ ಅಂದ್ರೆ, ನಮಗೆ ಅತೀವವಾದ ಕಾಮನೆ ಇದ್ದಾಗ, ಆ ಬಯಕೆ ಈಡೇರದೆ ಇದ್ದಾಗ ನಮಗೆ ಕೋಪ ಬರುತ್ತೆ. ಅದಕ್ಕೋಸ್ಕರ ಸರಿಯಾದ ಬಯಕೆಗಳನ್ನು ನಾವು ಇಟ್ಕೋಬೇಕು. ಇಫ್ ವಿ ಹ್ಯಾವ್ ದ ರೈಟ್ ಡಿಸೈರ್ಸ್ ವಿ ವಿಲ್ ನಾಟ್ ಗೆಟ್ ಅನ್ನೆಸೆಸರಿಲಿ ಆಂಗ್ರಿ ಅನ್ನೋದು ಭಗವದ್ಗೀತೆಯ ಸಂದೇಶ. ಸೊ ನಾವು ನಮಗೆ ಬಯಸುವ ಶಕ್ತಿ ನಮ್ಮಲ್ಲಿದೆ, ಆದರೆ ಯಾವುದನ್ನು ಬಯಸಬೇಕು ಅನ್ನೋದು ನಾವು ನಿರ್ಧಾರ ಮಾಡ್ಕೋಬೇಕು. ಸೊ ನಾವು ಕೆಟ್ಟದನ್ನು ಬಯಸಿದಾಗ ಅಥವಾ ನಮಗೆ ನಿಜವಾಗ್ಲೂ ಯೂಸ್ಫುಲ್ ಆಗದೆ ಇರುವಂತಹ ವಸ್ತುವನ್ನು ಬಯಸಿದಾಗ ಅದರಿಂದ ನಮಗೆ ರಿಗ್ರೆಟ್, ನಮಗೆ ಪಶ್ಚಾತ್ತಾಪನೇ ಆಗುತ್ತೆ ಅನಂತರ. ಅದಕ್ಕೋಸ್ಕರ ಬಯಕೆಗಳನ್ನು ಅದರ ಮೇಲೆ ನಾವು ಹತೋಟಿಯನ್ನು ಇಟ್ಕೋಬೇಕು ಅನ್ನೋ. ಟೈಮ್ ಮ್ಯಾನೇಜ್ಮೆಂಟ್ ಪ್ರಭು. ಅಯ್ಯೋ ನಂಗೆ ಟೈಮೇ ಇಲ್ಲ, ನನ್ನ ಕೈಲಿ ಆಗದೇ ಇಲ್ಲ ಅಂತಾರೆ. 24 ಗಂಟೆ ಇದೆ, ಟೈಮೇ ಸಾಕಾಗಲ್ಲ ಯಾರಿಗೂ. ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ ಗೀತೆನಲ್ಲಿ? ಹೌದು, ಇದರಲ್ಲಿ ಹೇಳಿದ್ದಾರೆ, ದೀರ್ಘ ಸೂತ್ರಿ ಅಂತ ಒಂದು ಮಾತು ಬರುತ್ತೆ. ಅಂದ್ರೆ ಕೆಲವರಿಗೆ ಒಂದು ಕೆಲಸವನ್ನು ಕೊಟ್ಟಾಗ ಅವರು ಥಟ್ ಅಂತ ಮಾಡ್ತಾರೆ, ಇನ್ ಕೆಲವರು ಏನ್ ಮಾಡ್ತಾರೆ, ನಾಳೆ ಮಾಡೋಣಪ್ಪ, ನಾಳಿದ್ ಮಾಡೋಣಪ್ಪ ಅಂತ. ಇದು ತಮೋ ಗುಣದ ಸಂಕೇತ. ತಮೋ ಗುಣ ಯಾವಾಗ ನಮ್ಮ ಮೇಲೆ ತನ್ನ ತನ್ನ ಪ್ರಭಾವವನ್ನು ಬೀರುತ್ತೋ ಆಗ ನಾವು ಆಲಸಿಗಳಾಗ್ತೇವೆ. ಆಕ್ಚುಲಿ ಎಲ್ಲರಿಗೂ 24 ಗಂಟೆಗಳ ಕಾಲನೇ ಇರೋದು ಎಲ್ಲರಿಗೂ. ಅದು ಹೇಗೆ ಕೆಲವರು ಚೆನ್ನಾಗಿ ಕೆಲಸವನ್ನು ಮಾಡ್ತಾರೆ, ಕೆಲವರು ಯಾಕೆ ಟೈಮೇ ಸಾಲಲ್ಲ ಅಂತಾರೆ? ಒಂದು ಮುಖ್ಯವಾದ ರೀಸನ್ ಇದೆ, ನಾವು ಪೋಸ್ಟ್ಪೋನ್ ಮಾಡ್ತಾ ಹೋಗ್ತೇವೆ. ಸೊ ತಮೋ ಗುಣದ ಸಂಕೇತ ಇದು. ಸೊ ನಾವು ಭಗವಂತ ಏನು ಹೇಳ್ತಾನೆ, ತಮೋ ಗುಣವನ್ನ ಬಿಟ್ಟು ನಾವು ಸತ್ವಗುಣದ ಕಡೆಗೆ ನಡೆಯಬೇಕು. ಸತ್ವಗುಣದ ಕಡೆ ನಡೆದಾಗ ಸಾತ್ವಿಕ ಹವ್ಯಾಸಗಳನ್ನ, ಸಾತ್ವಿಕ ಮನೋಭಾವವನ್ನ ನಾವು ಬೆಳೆಸ್ಕೊಂಡ್ರೆ ಆಗ ತಮೋ ಗುಣದಿಂದ ನಾವು ದೂರ ಇರಬಹುದು ಅನ್ನೋದು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ನೆಗೆಟಿವ್ ಎಮೋಷನ್ಸ್ ಅಥವಾ ನೆಗೆಟಿವ್ ಥಾಟ್ಸ್ ಮೊದಲು ಮನುಷ್ಯಂಗೆ ಬರೋದೇನೆ, ಅಯ್ಯೋ ಹೀಗಾಗ್ಬಿಟ್ರೆ, ನಾನು ಅಲ್ಲಿ ಹೋದಾಗ ನಾನು ಬಿದ್ದೋಗ್ಬಿಟ್ರೆ ಒಳ್ಳೇದೇನೋ ಆಗುತ್ತೆ ಅನ್ನೋದಕ್ಕಿಂತ ಮೊದಲು ಬರೋದೇ ನೆಗೆಟಿವ್ ಥಾಟ್ಸ್. ಇದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? ಹೌದು, ಇದು ಮೊದಲನೇ ಅಧ್ಯಾಯದಲ್ಲಿ ಅರ್ಜುನ ಹೇಳ್ತಾನೆ, ಇದು ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ. ಓ ಕೇಶವ, ನಾವೆಲ್ಲ ಯುದ್ಧ ಮಾಡಕ್ ಬಂದಿದ್ದೇವೆ ಇಲ್ಲಿ, ಈ ಯುದ್ಧದ ಪರಿಣಾಮವನ್ನ ಚಿಂತಿಸಿದ್ರೆ ನನಗೆ ಕೆಟ್ಟದ್ದೇ ಬರ್ತಾ ಇದೆ ಮನಸ್ಸಿಗೆ. ಅವರು ಧರ್ಮಕ್ಕೋಸ್ಕರ ಹೋರಾಡ್ತಾ ಇರೋದು ಅನ್ನೋದು ಮರ್ತ್ಬಿಟ್ಟ ಅರ್ಜುನ. ಆದ್ರೆ ಇದು ಕೆಟ್ಟ ಪರಿಣಾಮವನ್ನು ಉಂಟು ಮಾಡುತ್ತೆ ಅನ್ನೋದನ್ನ ಬಗ್ಗೆ ಯೋಚನೆ ಮಾಡಕ್ ಶುರು ಮಾಡ್ದ ಅರ್ಜುನ. ಇದು ಎಲ್ಲರ ಮನಸ್ಥಿತಿ ಹೀಗಿರುತ್ತೆ ಯಾವಾಗ್ಲೂ. ನೀವು ಹೇಳ್ದ ಹಾಗೆ ಒಂದು 100 ರೀಸನ್ಸ್ ಇರಬಹುದು ನಾವು ಪಾಸಿಟಿವ್ ಆಗಿ ಯೋಚನೆ ಮಾಡೋಕ್ಕೆ, ಆದ್ರೆ ನೆಗೆಟಿವ್ ಅನ್ನೋದು ಒಂದು ಇದ್ರೆ ನಮ್ಮ ಮನಸ್ಸು ಅದರ ಬಗ್ಗೆನೇ ಯೋಚನೆ ಮಾಡಕ್ ಹೋಗುತ್ತೆ ಅಲ್ವಾ? ಸೊ ಅದಕ್ಕೆ ಭಗವಂತ ಏನು ಹೇಳ್ತಾನೆ ಅಂದ್ರೆ ಬಹಳ ಸಿಂಪಲ್, ನಿನ್ನ ಕೈಯಲ್ಲಿ ಏನಿದೆ,
ಕರ್ಮ ಮಾಡುವುದು ಮಾತ್ರ ನಿನ್ನ ಕೈಯಲ್ಲಿದೆ. ಹ್ಮ್. ಹ್ಮ್. ಫಲಾಫಲಗಳ ಚಿಂತೆ ನಿನಗೆ ಬೇಡ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಇದು ಬಹಳ ಸುಲಭವಾದ ಸೂತ್ರ. ಹ್ಮ್. ಅಫ್ಕೋರ್ಸ್ ನಾವು ಕೆಲಸ ಮಾಡುವ ಮುಂಚೆ ಯೋಚನೆ ಮಾಡಬೇಕು ನಮ್ಮ ಕೆಲಸದ ಪರಿಣಾಮ ಏನಾಗುತ್ತೆ ಅಂತ. ಹ್ಮ್. ಆದರೆ ಓವರ್ ಥಿಂಕಿಂಗ್, ಹ್ಮ್. ತುಂಬ ಅದರ ಬಗ್ಗೆ ಕೆಟ್ಟದಾಗ್ಬಿಡುತ್ತೇನೋ ಅಂತ ಯೋಚನೆ ಮಾಡಿಕೊಂಡೇ ಇದ್ದರೆ ನಾವು ನಮಗೆ ಬಂದಿರುವ ಆಪರ್ಚುನಿಟಿಯನ್ನು ಮಿಸ್ ಮಾಡಿಬಿಡ್ತೇವೆ. ಹ್ಮ್. ಕೆಲಸವನ್ನು ಮಾಡುವ ಒಂದು ಒಳ್ಳೆಯ ಕೆಲಸವನ್ನು ಮಾಡುವ ಆಪರ್ಚುನಿಟಿಯನ್ನು ಕಳೆದುಕೊಳ್ಬಿಡ್ತೇವೆ. ಹ್ಮ್. ಅದಕ್ಕೋಸ್ಕರ ಕೃಷ್ಣ ಏನು ಹೇಳ್ತಾನೆ, ಅದ ಕೆಲಸ ಮಾತ್ರ ನಿನ್ನ ಕೈಯಲ್ಲಿರೋದು, ಅದರ ಫಲ ನಿನ್ನ ಕೈಯಲ್ಲಿಲ್ಲ. ಅದಕ್ಕೋಸ್ಕರ ಚಿಂತೆ ಮಾಡಬೇಡ ಅನ್ನೋದು ಭಗವಂತನ ಸಂದೇಶ. ಅಟ್ಯಾಚ್ಮೆಂಟ್. ಇದು ನಂದು, ಅದು ನಂದು, ಇವ್ರು ನನ್ನೋರು, ಅವ್ರು ನನ್ನೋರು. ಎಷ್ಟು ಅಟ್ಯಾಚ್ಮೆಂಟ್ ಬೆಳೆಸ್ಕೊಂಡ್ಬಿಡ್ತೀವಿ ನಾವು ದಿನನಿತ್ಯ ಜೀವನದಲ್ಲಿ. ಹೌದು, ಅಟ್ಯಾಚ್ಮೆಂಟ್ ಅನ್ನೋದ್ರ ಬಗ್ಗೆ ಕೃಷ್ಣ ಏನ್ ಹೇಳ್ತಾರೆ? ಹೌದು. ಸೊ 2ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳ್ತಾನೆ, ಹ್ಮ್. ಆ, ಈ ದೇಹವೇ ನಮ್ಮ ನಿಜವಾದ ಸ್ವರೂಪ ಅಲ್ಲ. ಅಂದ್ರೆ ಪ್ರತಿ ದಿವಸ ನೋಡ್ತಾ ಇರುವ ದೇಹ ಇದೇ ನಾವಲ್ಲ. ನಾವು ದೇಹನೇ ಅಲ್ಲ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟ ಇತರ ವಸ್ತುಗಳು ಕೂಡ ನಮ್ಮವರಲ್ಲ, ನಮ್ಮದಲ್ಲ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹ ಸೊ ನಾವು ಏನಕ್ಕೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ತೇವೆ ಅಂದ್ರೆ ನಮಗೆ ನಿಜವಾದ ಸತ್ಯದ ಅರಿವು ಇಲ್ಲ. ನಾವು ನೋಡಿರುವುದು ಈ ಪ್ರಪಂಚದಲ್ಲಿರುವ ಜನರನ್ನ. ಮತ್ತೆ ನನಗೆ ಈ ದೇಹ ಇದೆ, ಈ ದೇಹನೇ ನಾನು ಅಂತ ನಾವು ಅನ್ಕೊಂಡ್ಬಿಟ್ಟಿರ್ತೀವಲ್ವಾ. ಆತ್ಮದ ಕಲ್ಪನೆಯೇ ಇರೋಲ್ಲ ನಮಗೆ. ಆತ್ಮ ಅನ್ನೋದು ಅದಕ್ಕೆ ಸಾವಿಲ್ಲ. ಯಾಕೆ ನಮಗೆ ಸಾವಿನ ಬಗ್ಗೆ ಬಹಳ ಒಂದು ರೀತಿಯ ನೆಗೆಟಿವ್ ಪರ್ಸೆಪ್ಷನ್ ಇದೆ ಅಂದ್ರೆ, ನಾನು ಇಷ್ಟು ವರ್ಷಗಳ ಕಾಲ ನೋಡ್ಕೊಂಡಿರುವ ದೇಹ ಇನ್ಮೇಲೆ ಇರೋದಿಲ್ಲಪ್ಪ ಅಂತ ನಮಗೆ ಅನಿಸಿದಾಗ, ಓ ಇಲ್ಲದಿರುವಿಕೆಯ ಬಗ್ಗೆ ನಮಗೆ ಒಂದು ರೀತಿಯ ಭಯ, ಗೊಂದಲ ಉಂಟಾಗುತ್ತೆ. ಫಿಯರ್ ಆಫ್ ದ ಅನ್ನೋನ್. ಸೊ ಆದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ನೀನು ಆತ್ಮ ಸ್ವರೂಪಿ. ಅನೇಕ ದೇಹಗಳನ್ನು ನೀನು ಧರಿಸಿದ್ದೀಯಾ, ಆ ದೇಹಗಳೆಲ್ಲ ಹೋಗ್ಬಿಟ್ಟಿದ್ದಾವೆ. ಈಗ ಇರುವ ದೇಹ ಕೂಡ ಶಾಶ್ವತವಾಗಿ ಇರೋದಿಲ್ಲ. ಮುಂದೆ ಬರುವ ದೇಹಗಳು ಕೂಡ ಶಾಶ್ವತವಾಗಿ ಇರೋದಿಲ್ಲ. ಅದಕ್ಕೋಸ್ಕರ ಈ ದೇಹಾಭಿಮಾನವನ್ನು ಬಿಡು, ಈ ದೇಹಕ್ಕೆ ಅಟ್ಯಾಚ್ಮೆಂಟ್ ಅನ್ನ ಬಿಡು. ಶಾಶ್ವತವಾದ ಸತ್ಯದ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋ ಅನ್ನೋದು ಭಗವದ್ಗೀತೆಯ ಜ್ಞಾನ. ಅಂದ್ರೆ ಯಾವುದು ನಶ್ವರವೋ ಅದರ ಬಗ್ಗೆ ನಾವು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಂಡ್ರೆ ನಮಗೆ ಯಾವಾಗಲೂ ಉದ್ವಿಗ್ನ ಇರುತ್ತೆ, ದುಃಖ ಬಂದೇ ಬರುತ್ತೆ. ಯಾಕೆಂದ್ರೆ ಅದು ಇರೋದಿಲ್ಲ ಅನ್ನುವ ಕಲ್ಪನೆಯೇ ನಮಗೆ ಒಂದು ರೀತಿಯ ಭಯವನ್ನ ಉಂಟು ಮಾಡುತ್ತೆ. ಸೊ ನಾವು ಅದೇ ವೇದಗಳು ಹೇಳುವ ಮಾತು ಇದೆ, ಅಸತೋಮ ಸದ್ಗಮಯ. ಅಂದ್ರೆ ಅಸತ್ತನ್ನ ಬಿಟ್ಟು, ನಶ್ವರತೆಯನ್ನ ಬಿಟ್ಟು ಶಾಶ್ವತವಾದ ಸತ್ಯವನ್ನು ಹುಡುಕು. ಶಾಶ್ವತವಾದದ್ದು ಯಾವುದು? ನಾನು ಶಾಶ್ವತ, ಭಗವಂತ ಶಾಶ್ವತ, ನನ್ನ ಭಗವಂತನ ಜೊತೆ ಇರುವ ಸಂಬಂಧ ಶಾಶ್ವತ. ಆ ಸಂಬಂಧದ ಮೇಲೆ ನಿನ್ನ ಧ್ಯಾನ ಇರಲಿ, ಅದರ ಬಗ್ಗೆ, ಭಗವಂತನ ಬಗ್ಗೆ ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೋ ಅನ್ನೋದು ಭಗವದ್ಗೀತೆಯ ಸಂದೇಶ. ಆಸೆ. ಇನ್ನೊಂದು ದೊಡ್ಡ ಕಾರ್ ತಗೋಬೇಕು, ಇನ್ನು ಜಾಸ್ತಿ ದುಡಿಬೇಕು, ದೊಡ್ಡ ಮನೆ ತಗೋಬೇಕು, ಜಾಸ್ತಿ ಸಂಬಳ ಬೇಕು. ದಿನನಿತ್ಯ ನಾವೆಲ್ಲ ಕಷ್ಟಪಡೋದೇನೆ ಇನ್ನೂ ಹೆಚ್ಚಾಗಿ ಏನೋ ಪಡ್ಕೋಬೇಕು ಅನ್ನೋಂಥ ಒಂದು ಆಸೆಗೋಸ್ಕರ. ಹೌದು. ಆಸೆ ಬಗ್ಗೆ ಏನ್ ಹೇಳ್ತಾರೆ ಕೃಷ್ಣ? ನೋಡಿ, ಆಸೆ ಅನ್ನೋದು ತಪ್ಪಲ್ಲ. ಆದ್ರೆ ಯಾವ ರೀತಿಯ ಆಸೆಯನ್ನ ನಾವು ಪಡಬೇಕು ಅನ್ನೋದು ಅದು ಮುಖ್ಯ. ಈಗ ದುರ್ಯೋಧನನಿಗೂ ಕೂಡ ಆಸೆ ಇತ್ತು, ಪಾಂಡವರಿಗೂ ಕೂಡ ಆಸೆ ಇತ್ತು ಅಲ್ವಾ. ದುರ್ಯೋಧನನ ಆಸೆ ಏನು ಅಂದ್ರೆ ಎಲ್ಲರನ್ನ ಹಿಮ್ಮೆಟ್ಟಿ, ಎಲ್ಲರನ್ನ ಆ, ಎಲ್ಲರಿಗೂ ಕೆಟ್ಟದನ್ನ ಮಾಡಿ ನಾನು ಮುಂದೆ ಬರಬೇಕು, ನಾನು ರಾಜ್ಯಭಾರ ಮಾಡಬೇಕು. ಹ್ಮ್. ಹ್ಮ್. ಅದಕ್ಕೋಸ್ಕರ ಅವನು ಅನೇಕ ರೀತಿಯ ಅಟೆಂಪ್ಟ್ಸ್ ಅನ್ನ ಮಾಡ್ತಾನೆ ಪಾಂಡವರನ್ನ ಕೊಲ್ಲೋದಕ್ಕೋಸ್ಕರ, ಯುದ್ಧದ ಮುಂಚೆನೆ. ಹ್ಮ್. ಅಂತಹದು ಬೇಡ ನಮಗೆ. ಹ್ಮ್. ಆದ್ರೆ ಪಾಂಡವರು ಧರ್ಮದ ಮಾರ್ಗದಲ್ಲಿ ನಡೆದರು. ಅವರು ಧರ್ಮವನ್ನ ಪರಿಪಾಲಿಸಬೇಕು ಅನ್ನುವ ಆಸೆಯನ್ನ ಇಟ್ಕೊಂಡು ತಮ್ಮ ಜೀವನವನ್ನ ನಡೆಸ್ಕೊಂಡ್ರು. ಅವರಿಗೆ ಭಗವಂತನ ಹೆಲ್ಪ್, ಭಗವಂತನ ಸಹಾಯ ಸಿಕ್ತು. ಸೊ ನಮ್ಮ ಆಸೆ ಆ, ಯಾವುದರ ಬಗ್ಗೆ ನಾವು ಆಸೆ ಪಡ್ತಾ ಇದ್ದೇವೆ ಅನ್ನೋದು ಮುಖ್ಯ. ಆಸೆ ಪಡುವುದು ಅನ್ನೋದು ನಮ್ಮ ಆತ್ಮಕ್ಕೆ ಇರುವ ಒಂದು ಲಕ್ಷಣ. ಹ್ಮ್. ಅದನ್ನು ನಾವು ಬಿಡೋಕ್ ಸಾಧ್ಯ ಇಲ್ಲ. ಕೆಲವರು ಹೇಳ್ತಾರೆ ನೀವು ಎಲ್ಲ ಆಸೆಗಳನ್ನ ಬಿಟ್ಟು ಬಿಡಬೇಕು ಅಂತ. ದಿಸ್ ಇಸ್ ಇಂಪ್ರಾಕ್ಟಿಕಲ್. ನಾವು ಹೌದು. ಒಂದು ಒಂದು ಕಲ್ ಬಂಡೆ ಅಲ್ಲ ಎಲ್ಲ ಆಸೆಯನ್ನು ಬಿಡೋದಕ್ಕೆ. ಆಸೆ ಪಡುವುದು ನಮ್ಮ ಅಧಿಕಾರ,
ಆದರೆ ಸರಿಯಾದ ಆಸೆಯನ್ನ ಪಡಬೇಕು ಅನ್ನೋದು ಆ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆದ ಮೇಲೆ, ಭಗವದ್ಗೀತೆ ಜ್ಞಾನವನ್ನ ಪಡೆದ ಮೇಲೆ ನಮಗೆ ಗೊತ್ತಾಗುತ್ತೆ ಯಾವುದು ಸರಿಯಾದ ಆಸೆ, ಯಾವುದು ಸರಿಯಾದ ಆಸೆ ಅಲ್ಲ ಅಂತ. ಇನ್ನರ್ ಸ್ಟ್ರೆಂತ್ ನಮ್ಮೊಳಗಿನ ಶಕ್ತಿ ಎಷ್ಟೊಂದ್ ಸಲಿ ನಮಗೆ ಗೊತ್ತೇ ಇರೋದಿಲ್ಲ ನನ್ನ ಕೈಲಿ ಇದು ಮಾಡೋಕ್ ಸಾಧ್ಯ ಇದೆ ಅಂತ. ಆಗುತ್ತೋ ಇಲ್ವೋ ಮಾಡ್ತೀನೋ ಇಲ್ವೋ ಅನ್ನೋ ಗೊಂದಲ ಭಯಾನೇ ಹೆಚ್ಚಿರುತ್ತೆ. ಅಟೆಂಪ್ಟ್ ಮಾಡೋಕ್ಕೂ ಮುಂಚೆನೆ ಹೆದರ್ಕೊಂಡ್ಬಿಡ್ತೀವಿ. ಹ್ಮ್. ಅರ್ಜುನಂಗೂ ಕೂಡ ಇದೇ ಆಗಿತ್ತು ಭಗವದ್ಗೀತೆ ಕೃಷ್ಣ ಹೇಳೋಕ್ ಶುರು ಮಾಡುವಾಗ. ಹೌದು. ಗೀತೆನಲ್ಲಿ ಕೃಷ್ಣ ಏನ್ ಹೇಳ್ತಾರೆ? ನಮ್ಮ ಇನ್ನರ್ ಸ್ಟ್ರೆಂತ್ ಅನ್ನ ಹೇಗ್ ಕಂಡ್ಕೊಳ್ಳೋದು? ಹಾ. ನಮ್ಮ ದೊಡ್ಡ ಇನ್ನರ್ ಸ್ಟ್ರೆಂತ್ ಏನ್ ಗೊತ್ತಾ? ಹ್ಮ್. ನಾವು ಭಗವಂತನ ಅಂಶಗಳು ಅನ್ನುವುದು ನಮ್ಮ ನಿಜವಾದ ಇನ್ನರ್ ಸ್ಟ್ರೆಂತ್. ಇನ್ನೊಂದೇನು ಅಂದ್ರೆ ಭಗವಂತ ಪರಮಾತ್ಮನಾಗಿ ನಮ್ಮ ಜೊತೆ ಸದಾ ಇದ್ದಾನೆ ಅನ್ನುವುದು ದೊಡ್ಡ ಸ್ಟ್ರೆಂತ್. ಕುರುಕ್ಷೇತ್ರ ಯುದ್ಧದ ಮೊದಲು ಈ ದುರ್ಯೋಧನ ಮತ್ತೆ ಅರ್ಜುನ ಇಬ್ಬರು ಹೋಗ್ತಾರೆ ಕೃಷ್ಣನ ಸಹಾಯವನ್ನ ಕೇಳೋಕ್ಕೆ ದ್ವಾರಕೆಗೆ. ಹ್ಮ್. ಕೃಷ್ಣ ಎರಡು ಆಪ್ಷನ್ಸ್ ಅನ್ನ ಕೊಡ್ತಾನೆ, ಹ್ಮ್. ನಿಮಗೆ ಗೊತ್ತಿರುವ ಹಾಗೆ. ಒಂದು ಕಡೆ ನಾನಿದ್ದೇನೆ, ನಾನು ಯಾವ ಶಸ್ತ್ರಗಳನ್ನು ಬಳಸೋದಿಲ್ಲ, ನಿಶಸ್ತ್ರನಾಗಿದ್ದೇನೆ. ಇನ್ನೊಂದು ಕಡೆ ನನ್ನ ನಾರಾಯಣಿ ಸೇನೆ ಇದೆ. ಆ ಸೇನೆ ಪರಾಭವದ ಮುಖವನ್ನ ಎಂದೂ ಕಂಡಿಲ್ಲ, ಅಂತಹ ಸೇನೆ ಇದೆ. ನಿಮಗೆ ಯಾವ್ದು ಬೇಕೋ ನೀವು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಫಸ್ಟು ಅರ್ಜುನನಿಗೆ ಆಪ್ಷನ್ ಕೊಡ್ತಾನೆ ಕೃಷ್ಣ. ಯಾಕೆ ಅಂದರೆ ಅರ್ಜುನ ಚಿಕ್ಕವನು, ಚಿಕ್ಕವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಅನ್ನೋದು ಕೃಷ್ಣನ ಒಂದು ನೀತಿ. ಸೊ ಅರ್ಜುನ ಏನು ಹೇಳ್ತಾನೆ, ಕೃಷ್ಣ ನೀನಿಲ್ಲದೆ ನನಗೆ ಸೇನೆ ಏನಕ್ಕಪ್ಪ ಬೇಕು, ನನ್ನ ಸ್ಟ್ರೆಂತ್ ನೀನೇ, ನೀನು ನಮ್ಮ ಜೊತೆ ಇದ್ದರೆ ಎಂತಹ ಸೇನೆ ಆದರೂ ಕೂಡ ಅವರ ಜೊತೆ ನಾವು ಹೋರಾಡಕ್ಕೆ ನಾವು ಸಶಕ್ತರಾಗಿ ಇರ್ತೇವೆ ಅಂತ ಅರ್ಜುನ ಹೇಳ್ತಾನೆ. ದುರ್ಯೋಧನ ತನ್ನ ಮನಸ್ಸಿನಲ್ಲಿ ಲೆಕ್ಕಾಚಾರ ಮಾಡ್ಕೊಂಡಿರ್ತಾನೆ, ಅರ್ಜುನ ಕೃಷ್ಣನನ್ನೇ ತಗೊಳ್ಳಿನಪ್ಪ, ನನಗೆ ಆ ಸೇನೆ ಬೇಕು, ಕೃಷ್ಣ ಯುದ್ಧ ಮಾಡಲ್ವಂತೆ, ಅವನ್ ಇಟ್ಕೊಂಡು ನಾನು ಏನು ಮಾಡಲಿ, ಅವನ್ ಏನು ಪ್ರಯೋಜನ, ಸೇನೆನೇ ಬೇಕು ನನಗೆ ಅಂತ ಅವನು ಆ ರೀತಿ ಮನಸ್ಸಿನಲ್ಲಿ ಅನ್ಕೋತಾ ಇರ್ತಾನೆ. ಆಗ ಯಾವಾಗ ಅರ್ಜುನ ಕೃಷ್ಣನನ್ನ ಆಯ್ಕೆ ಮಾಡ್ಕೊಳ್ತಾನೋ ದುರ್ಯೋಧನನಿಗೆ ಬಹಳ ಸಂತೋಷ ಆಗುತ್ತೆ. ಓ ಸರಿಯಪ್ಪ, ಸರಿ, ನಾನು ಸೇನೆಯನ್ನು ಇಟ್ಕೊಳ್ಬಹುದು ಇವಾಗ ಅಂತ ಅನ್ಕೊಳ್ತಾನೆ. ನೋಡಿ, ಇದರಿಂದನೇ ನಮಗೆ ಗೊತ್ತಾಗುತ್ತೆ. ಈಗ 18 ಅಕ್ಷೌಹಿಣಿ ಸೇನೆಗಳು ಕುರುಕ್ಷೇತ್ರ ಯುದ್ಧದಲ್ಲಿ ಯುದ್ಧ ಮಾಡಿದ್ವು. ಹ್ಮ್. ಅದರಲ್ಲಿ 7 ಅಕ್ಷೌಹಿಣಿಗಳು ಪಾಂಡವರ ಕಡೆ ಇತ್ತು, 11 ಅಕ್ಷೌಹಿಣಿ ಸೈನ್ಯಗಳು ಕೌರವರ ಕಡೆ ಇತ್ತು. ಹ್ಮ್. ನೀವು ಸ್ಟ್ರೆಂತ್ ಅನ್ನ ನೋಡಿದಾಗ ಯಾರು ಹೆಚ್ಚು ಬಲಶಾಲಿಗಳಾಗಿದ್ರು? ಕೌರವರು. ಆದ್ರೆ ಗೆದ್ದವರು ಯಾರು? ಪಾಂಡವರು. ಯಾಕೆ? ಕೃಷ್ಣ ಪಾಂಡವರ ಜೊತೆ ಇದ್ದ. ಜಯಸ್ತು ಪಾಂಡುಪುತ್ರಾಣಾಂ ಯೇಷಾಂ ಪಕ್ಷೇ ಜನಾರ್ದನ. ಜನಾರ್ದನ ಕೃಷ್ಣ ಪಾಂಡವರ ಜೊತೆ ಇದ್ದ ಕಾರಣ ಅವರು ಜಯಶಾಲಿಗಳಾದರು. ನಮ್ಮ ಸ್ಟ್ರೆಂತ್ ಕೂಡ ಅದೇ. ಯಾವಾಗ ನಾವು ಜೀವನದ ಪ್ರತಿಯೊಂದು ಘಟ್ಟದಲ್ಲಿ ಕೃಷ್ಣನನ್ನೇ ಆಯ್ಕೆ ಮಾಡ್ಕೊಳ್ತೇವೋ, ಕೃಷ್ಣನ ಸೇವೆಯನ್ನ ಆಯ್ಕೆ ಮಾಡ್ಕೊಳ್ತೇವೋ, ಕೃಷ್ಣ ನಮ್ಮ ಜೊತೆ ಯಾವಾಗಲೂ ಅವನ ನಾಮದ ಜಪ ಮಾಡುವುದರ ಮೂಲಕ ಕೃಷ್ಣನ ಸಾನ್ನಿಧ್ಯವನ್ನು ಯಾವಾಗಲೂ ನಮ್ಮ ಜೊತೆ ಇಟ್ಕೊಂಡಿರ್ತೇವೋ ಆಗ ನಾವು ಜಯಶಾಲಿಗಳಾಗ್ಬೋದು. ಎಂತಹ ಚಾಲೆಂಜ್ ಬಂದರೂ ಕೂಡ. ಅದೇ ದಾಸರು ಹೇಳಿದ್ದಾರಲ್ಲ, ನೀನ್ಯಾತಕೋ ನಿನ್ನ ಹಂಗ್ಯಾತಕೋ, ನಿನ್ನ ನಾಮದ ಬಲವೊಂದಿದ್ದರೆ ಸಾಕೋ. ಸೊ ಕೃಷ್ಣ ನಮ್ಮ ಜೊತೆ ಇದ್ರೆ ನಾವು ಅದೇ ದೊಡ್ಡ ಸ್ಟ್ರೆಂತು. ಈ ಕಲಿಯುಗದಲ್ಲಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ನಾಮ ಜಪದ ಮೂಲಕ ಕೃಷ್ಣ ಸದಾ ನಮ್ಮ ಜೊತೆ ನಾವು ಇಟ್ಕೋಬಹುದು ಕೃಷ್ಣನನ್ನ. ಪ್ರಭು, ಈಗ ಧರ್ಮ ಅಂದ್ರೆ ಏನು? ಸೊ ಧರ್ಮ ಅಂದ್ರೆ ಏನು? ಈಗ ಧರ್ಮ ಅಂದ್ರೆ ಸಾಮಾನ್ಯವಾದ ಅರ್ಥ ಏನು ಅಂದ್ರೆ ರಿಲಿಜಿಯನ್ ಅನ್ಕೊಂಡ್ಬಿಡ್ತೇವೆ. ಓ, ಇದು ಒಂದು ಧರ್ಮ, ಹಿಂದೂ ಧರ್ಮ, ಇಸ್ಲಾಂ ಧರ್ಮ, ಕ್ರೈಸ್ತ ಧರ್ಮ ಅಂತ. ಆದರೆ ಧರ್ಮಕ್ಕೆ ಬಹಳ ಗಾಢವಾದ ಅರ್ಥ ಇದೆ, ಡೀಪ್ ಆದ ಮೀನಿಂಗ್ ಇದೆ. 2-3 ಅರ್ಥಗಳನ್ನ ನಾವು ಚರ್ಚೆ ಮಾಡೋಣ ಇವಾಗ. ಮೊದಲನೆಯದು, ಯಾವುದೇ ಪದಾರ್ಥದ, ಯಾವುದೇ ವಸ್ತುವಿನ ತನ್ನ ಸ್ವಭಾವವನ್ನ, ಆ ಪದಾರ್ಥದ ಸ್ವಭಾವವನ್ನ ಆ ಪದಾರ್ಥದ ಧರ್ಮ ಅಂತ ನಾವು ಕರಿಬಹುದು. ಉದಾಹರಣೆಗೆ, ಹರಿಯುವಿಕೆ ನೀರಿನ ಧರ್ಮ. ನೀವು ಹರಿಯುವಿಕೆಯನ್ನ ನೀರಿನಿಂದ ಬೇರ್ಪಡಿಸಲು ಸಾಧ್ಯವಿಲ್ಲ. ಅದು ಒಂದಕ್ಕೊಂದು ಅವಿನಾಭಾವದ ಸಂಬಂಧ. ನೀರು ಅಂದ್ರೆ ಹರಿದೇ ಹರಿಯುತ್ತೆ. ಬೆಲ್ಲದ ಸ್ವಭಾವ ಸಿಹಿ, ಅದು ಬೆಲ್ಲದ ಧರ್ಮ. ಈ ರೀತಿ ನಾವು ನೋಡ್ತಾ ಇರುವಾಗ ಪ್ರತಿಯೊಂದು ವಸ್ತುವಿಗೂ ಕೂಡ ಅದರದ್ದೇ ಆದ ಬೇರ್ಪಡಿಸದಂತಹ ಗುಣಲಕ್ಷಣ ಇರುತ್ತೆ. ಅದು ಆ ವಸ್ತುವಿನ ಧರ್ಮ ಅಂತ ನಾವು ಕರಿಬಹುದು.
ಅದೇ ರೀತಿ ನಮ್ಮ ಧರ್ಮ ಏನು, ಆತ್ಮದ ಧರ್ಮ ಏನು ಅಂತ ಆಚಾರ್ಯರು ಎಲ್ಲ ವೈದಿಕ ಗ್ರಂಥಗಳಲ್ಲಿ ಅನೇಕ ರೀತಿಯ ವಿಶ್ಲೇಷಣೆಗಳನ್ನು ಮಾಡಿದ್ದಾರೆ. ಆತ್ಮದ ಅಥವಾ ನಮ್ಮ ನಿಜವಾದ ಧರ್ಮ ಏನು ಅಂದರೆ ಸೇವೆ. ಯಾರನ್ನೇ ನೋಡಿ ನೀವು, ಪ್ರತಿಯೊಬ್ಬರೂ ಒಂದಲ್ಲ ಒಂದು ಮನುಷ್ಯನ ಅಥವಾ ಒಂದಲ್ಲ ಒಂದು ಕಾರಣದ, ಒಂದು ಉದ್ದೇಶದ ಸೇವೆಯಲ್ಲಿ ತೊಡಗಿರ್ತಾರೆ. ಇದು ಸೇವೆ ಅನ್ನೋದು ಕಾಮನ್, ಎಲ್ಲರೂ ಮಾಡ್ತಾರೆ ಅಲ್ವಾ? ಸೇವೆ ಅನ್ನೋದು ಆ, ಈ ಆತ್ಮದ ಧರ್ಮ ಅಂತ ನಾವು ಕರಿಬಹುದು. ನಾವು ಈಗ ಆ, ಮನೆಯಿಂದ ಕೆಲಸಕ್ಕೆ ಹೋಗಿ ದುಡಿಯುವಂತಹವರು, ಅವರು ಪರಿವಾರದ ಸೇವೆಯನ್ನು ಮಾಡ್ತಾ ಇದ್ದಾರೆ. ತಮ್ಮ ದುಡಿವಿಕೆಯಿಂದ ಮನೆ, ಹೆಂಡತಿ ಮಕ್ಕಳ ಸೇವೆಯನ್ನು ಮಾಡ್ತಾರೆ ಅವರು. ಮತ್ತೆ ಆಫೀಸ್ಗೆ ಹೋದಾಗ ಬಾಸಿನ ಸೇವೆಯನ್ನು ಮಾಡ್ತಾರೆ ಅವರು, ಅಲ್ವಾ? ಮತ್ತೆ ಆ, ಒಂದು ದೇಶದ ಪ್ರಧಾನಿಗಳು, ಅವರು ದೇಶದ ಸೇವೆಯನ್ನು ಮಾಡ್ತಾರೆ. ಹೌದು. ಅಂದ್ರೆ ಪ್ರತಿಯೊಬ್ಬರು ಕೂಡ, ಸೈನಿಕರು ನಮ್ಮನ್ನ ಕಾಪಾಡುವ ಸೇವೆಯಲ್ಲಿ ಅವರು ತೊಡಗಿರ್ತಾರೆ. ಪ್ರತಿಯೊಬ್ಬರು ಕೂಡ ಸೇವೆಯಲ್ಲಿ ಒಂದಲ್ಲ ಒಂದು ರೀತಿಯ ಸೇವೆಯನ್ನ ಮಾಡೇ ಮಾಡ್ತಾರೆ. ಹ್ಮ್. ಮತ್ತೆ ಇನ್ನೊಂದು ಹೇಳ್ಬೋದು, ನಾನು ಎಲ್ಲಿಗೂ ಕೆಲ್ಸಕ್ಕೆ ಹೋಗ್ತಾ ಇಲ್ಲಪ್ಪ, ನಾನು ಮನೆಯಲ್ಲೇ ಇದ್ದೇನೆ, ನಾನು ಯಾರ ಸೇವೆಯನ್ನ ಮಾಡ್ತಾ ಇಲ್ಲ ಅಂತ ಯಾರಾದರೂ ಅನ್ಕೊಂಡ್ರೆ ಅದು ಕೂಡ ತಪ್ಪು. ಹ್ಮ್. ನಾವು ನಮ್ಮ ಮನಸ್ಸಿನ ಸೇವೆಯನ್ನ ಮಾಡ್ತಾ ಇದ್ದೇವೆ. ಮನಸ್ಸು ಹೇಳುವ ಮಾತನ್ನ ನಾವು ಕೇಳ್ತಾ ಇದ್ದೇವೆ. ನಮ್ಮ ಇಂದ್ರಿಯಗಳ ತೃಪ್ತಿಗಾಗಿ ಇಂದ್ರಿಯಗಳ ಸೇವೆಯಲ್ಲಿ ತೊಡಗಿಕೊಂಡಿರ್ತೇವೆ. ಈ ರೀತಿ ಸೇವೆ ಅನ್ನೋದು ಆತ್ಮದಿಂದ ಬೇರೆ ಪಡಿಸಲು ಸಾಧ್ಯನೇ ಇಲ್ಲ. ಸೇವೆ ಅನ್ನೋದು ನಮ್ಮ ಮನೋಧರ್ಮ, ನಮ್ಮ ಆತ್ಮದ ಧರ್ಮ. ಸೊ ಅದಕ್ಕೋಸ್ಕರ ನಾವು ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರೆ ಮಾತ್ರ ನಮ್ಮ ಸೇವಾ ಭಾವನೆಯ ಪರಿಪೂರ್ಣತೆಯನ್ನು ನಾವು ಸಾಧಿಸೋದು ಸಾಧ್ಯ ಅನ್ನೋದು ಎಲ್ಲ ವೈದಿಕ ಗ್ರಂಥಗಳ ಮಾತು. ಈಗ ಎರಡು ರೀತಿಯ ಧರ್ಮಗಳನ್ನ ನಾವು ನೋಡಬಹುದು, ನಿತ್ಯ ಧರ್ಮ ಮತ್ತೆ ನೈಮಿತ್ತಿಕ ಧರ್ಮ ಅಂತ. ನೈಮಿತ್ತಿಕ ಧರ್ಮ ಅಂದ್ರೆ ಸಿಚುವೇಶನಲ್ ಡ್ಯೂಟಿ. ಧರ್ಮದ ಇನ್ನೊಂದು ಹೆಸರು ಡ್ಯೂಟಿ, ಇನ್ನೊಂದು ಮೀನಿಂಗ್ ಡ್ಯೂಟಿ ಅಂತ ಕೂಡ ಹೇಳ್ಬಹುದು. ಸಿಚುವೇಶನಲ್ ಡ್ಯೂಟಿ. ಈಗ ನೀವು ಪಾಡ್ಕಾಸ್ಟರ್, ನಿಮ್ಮ ಧರ್ಮ, ನಿಮ್ಮ ಡ್ಯೂಟಿ ಏನು ಅಂದ್ರೆ ಪಾಡ್ಕಾಸ್ಟ್ ಅನ್ನ ಮಾಡುವುದು, ಅಲ್ವಾ? ಇದು ನಿಮ್ಮ ಧರ್ಮ ಅಂತ ನೀವು ಈಗ ಮಾಡ್ತಾ ಇದ್ದೀರಿ, ಇದು ನಿಮ್ಮ ಡ್ಯೂಟಿ. ಸೊ ಸಿಚುವೇಶನಲಿ, ಈಗ ನಿಮ್ಮ ಮನೆಗೆ ಹೋದ ನಂತರ ನಿಮ್ಮ ಮಗಳನ್ನ ನೋಡ್ಕೋಬೇಕು, ಅದು ನಿಮ್ಮ ಸಿಚುವೇಶನಲ್ ಡ್ಯೂಟಿ, ನೈಮಿತ್ತಿಕ ಧರ್ಮ ಅಂತ ಹೇಳ್ಬೋದು. ಈಗ ಯಾರೋ ಒಬ್ಬರು ಟೀಚರ್ ಇದ್ದಾರೆ, ಅವರು ಶಾಲೆಗೆ ಹೋಗಿ ದಿನ ಹೋಗಿ ಸ್ಟೂಡೆಂಟ್ಸ್ಗೆ ಪಾಠ ಮಾಡಬೇಕು, ಅದು ಅವರ ನೈಮಿತ್ತಿಕ ಧರ್ಮ. ಸೊ ಸಿಚುವೇಶನಲಿ ನಮಗೆ ಬೇರೆ ಬೇರೆ ರೀತಿಯ ಧರ್ಮಗಳು ಇದ್ದಾವೆ. ನಿತ್ಯ ಧರ್ಮ ಅನ್ನೋದು ಕೂಡ ಒಂದಿದೆ. ನಿತ್ಯ ಧರ್ಮ ಏನು ಅಂದ್ರೆ, ಯಾವುದು ನಿತ್ಯ? ಶರೀರ ನಿತ್ಯ ಅಲ್ಲ, ಅದಕ್ಕೋಸ್ಕರ ಶರೀರಕ್ಕೆ ಸಂಬಂಧಪಟ್ಟ ಸಿಚುವೇಶನಲ್ ಡ್ಯೂಟೀಸ್ ನಿತ್ಯ ಅಲ್ಲ. ಆತ್ಮ ಅನ್ನೋದು ನಿತ್ಯ. ಸೊ ಆತ್ಮದ ಡ್ಯೂಟಿ ಅದು ನಿತ್ಯ ಧರ್ಮ ಅಥವಾ ಸನಾತನ ಧರ್ಮ ಅಂತ ಕರೆದ್ರು. ಆತ್ಮದ ಡ್ಯೂಟಿ ಏನು? ಭಗವಂತನ ಸೇವೆಯೇ ಆತ್ಮದ ಡ್ಯೂಟಿ. ಭಗವಂತನ ಜೊತೆ ಪ್ರೀತಿಪೂರ್ವಕವಾದ ಸಂಬಂಧವನ್ನ ಬೆಳೆಸಿಕೊಳ್ಳುವುದು ಸನಾತನ ಧರ್ಮ. ಸೊ ಈ ಭಗವದ್ಗೀತೆಯಲ್ಲಿ 3 ರೀತಿಯ ಸನಾತನಗಳ ಬಗ್ಗೆ ಭಗವಂತ ಹೇಳ್ತಾನೆ. ಆತ್ಮ ಅನ್ನೋದು ಸನಾತನ. ಸನಾತನ ಅಂದ್ರೆ ಯಾವುದಕ್ಕೆ ನಶ್ವರ ಇಲ್ಲವೋ, ಯಾವುದಕ್ಕೆ ನಾಶ ಇಲ್ಲವೋ ಅದು ಸನಾತನ. ಸೊ ಆತ್ಮ ಸನಾತನ, ಭಗವಂತ ಸನಾತನ, ಭಗವಂತನ ಧಾಮ ವೈಕುಂಠ ಅದು ಸನಾತನ. ಈ 3 ಸನಾತನಗಳನ್ನ ಕನೆಕ್ಟ್ ಮಾಡುವುದು, ಆ ಪ್ರಾಸೆಸ್ಗೆ ಸನಾತನ ಧರ್ಮ ಅಂತ ಹೆಸರು. ಸನಾತನವಾದ ಆತ್ಮ ಸನಾತನವಾದ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡು ಸನಾತನವಾದ ಧಾಮಕ್ಕೆ ಹೋಗುವುದು ಸನಾತನ ಧರ್ಮದ ಉದ್ದೇಶ. ಸೊ ಇದು ಸನಾತನ, ಇದು ಧರ್ಮ ಅಂತ. ಮೋಕ್ಷ ಅಂದ್ರೆ ಏನು? ಮೋಕ್ಷ, ಎಲ್ಲರೂ ಮೋಕ್ಷದ ಬಗ್ಗೆ ಮಾತಾಡ್ತಾರೆ. ಮೋಕ್ಷ ಅನ್ನೋದು ಚತುರ್ವಿಧ ಪುರುಷಾರ್ಥಗಳಲ್ಲಿ ಒಂದು. ನಮ್ಮ ವೈದಿಕ ಪರಂಪರೆಯ ಪ್ರಕಾರ, ವೈದಿಕ ಜ್ಞಾನದ ಪ್ರಕಾರ ಪ್ರತಿಯೊಬ್ಬ ಮನುಷ್ಯನಿಗೂ 4 ರೀತಿಯ ಗೋಲ್ಸ್ ಜೀವನದಲ್ಲಿ ಇರಬೇಕು. ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ. ಧರ್ಮ ಅಂದ್ರೆ ಈಗಾಗಲೇ ನಾವು ಹೇಳಿರುವ ಪ್ರಕಾರ ಧರ್ಮಂ ತು ಸಾಕ್ಷಾತ್ ಭಗವತ್ ಪ್ರಣೀತಂ, ಇದು ಧರ್ಮದ ಇನ್ನೊಂದು ವ್ಯಾಖ್ಯಾನ, ಭಾಗವತದಲ್ಲಿ ಬರುತ್ತಿದ್ದು. ಧರ್ಮ ಅಂದ್ರೆ ಭಗವಂತನು ಹೇಳಿರುವ ಮಾರ್ಗದಲ್ಲಿ ನಡೆಯುವುದು, ಅದೇ ಧರ್ಮ. ಸೊ ಅದು ಧರ್ಮ. ಮತ್ತೆ
ಅರ್ಥ, ನಾವು ಯಾವುದೇ ಚಟುವಟಿಕೆಗಳನ್ನು ಮಾಡಬೇಕಂದ್ರೆ ನಮಗೆ ಅರ್ಥ ಬೇಕು, ಹಣ ಬಲ ಬೇಕು. ಸೊ ಹಣವನ್ನು ಗಳಿಸುವಿಕೆ, ಅದು ಅರ್ಥ. ಮತ್ತೆ ಆ, ಕಾಮ. ಕಾಮ ಅಂದರೆ ಆ, ಧರ್ಮಕ್ಕೆ ವಿರುದ್ಧವಾಗದ, ಧರ್ಮಕ್ಕೆ ವಿರುದ್ಧವಲ್ಲದ ಬಯಕೆಗಳನ್ನು ಧಾರ್ಮಿಕ ರೀತಿಯಲ್ಲಿ ಪರಿಪೂರ್ಣ ಮಾಡುವುದು, ಪೂರೈಸುವುದು, ಅದು ಕಾಮ. ಕಾಮಕ್ಕೂ ಕೂಡ ಸ್ಥಳ ಇದೆ. ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ, ಧರ್ಮ ಅವಿರುದ್ಧ ಭೂತೋಸ್ಮಿ ಕಾಮೇಶು ಭರತರ್ಷಭ. ನಾನು ನಾನು ಕಾಮ ಅಂತ ಭಗವದ್ಗೀತಾ ಕೃಷ್ಣ ಹೇಳ್ತಾನೆ. ನಾನೇ ಕಾಮ. ಎಂತಹ ಕಾಮ? ಯಾವ ಕಾಮ ಧರ್ಮಕ್ಕೆ ವಿರುದ್ಧವಲ್ಲವೋ ಅಂತಹ ಕಾಮ ನಾನು ಅನ್ನುವುದು. ಸೊ ಕಾಮನೆ, ಆಸೆ, ಬಯಕೆ ನೀವು ಕೇಳಿದ್ರಲ್ಲ, ಅದು ಕೂಡ ಮಾನವ ಜೀವನದ ಅವಿಭಾಜ್ಯ ಅಂಗ. ಆದ್ರೆ ಸರಿಯಾದ ಕಾಮನೆಗಳನ್ನು ನಾವು ಇಟ್ಕೋಬೇಕು. ಧರ್ಮಕ್ಕೆ ಅವಿರುದ್ಧವಾದ ಕಾಮನೆಗಳನ್ನು ನಾವು ಇಟ್ಕೊಂಡು ಅದನ್ನ ಪೂರೈಸಬಹುದು. ಕಡೆಗೆ ಮೋಕ್ಷ. ಮೋಕ್ಷ ಅನ್ನುವುದು ಯಾವುದು ಅಂದ್ರೆ ಅರ್ಥ ಏನು? ಬಹಳ ಜನರಿಗೆ ಅನೇಕ ರೀತಿಯ ಕಲ್ಪನೆಗಳಿದ್ದಾವೆ ಮೋಕ್ಷ ಅಂದ್ರೆ. ಕೆಲವರು ಏನು ಅನ್ಕೊಳ್ತಾರೆ ಅಂದ್ರೆ, ನಾನು ಒಂದು ಜ್ಯೋತಿ, ಪರಮಾತ್ಮ ಅವನು ಒಂದು ದೊಡ್ಡ ಜ್ಯೋತಿ, ಒಂದು ಚಿಕ್ಕ ಜ್ಯೋತಿ ಹೋಗಿ ಹೋಗಿ ದೊಡ್ಡ ಜ್ಯೋತಿಯಲ್ಲಿ ವಿಲೀನವಾಗುವುದು, ಅದು ಮೋಕ್ಷ ಅಂತ ಕೆಲವರು ಅನ್ಕೊಳ್ತಾರೆ. ಕೆಲವರು ಏನು ಅನ್ಕೊಳ್ತಾರೆ ಅಂದ್ರೆ, ಆ ಮೋಕ್ಷ ಅಂದ್ರೆ ನಾನು ನನ್ನ ಇರುವಿಕೆಯನ್ನ, ಅಸ್ತಿತ್ವವನ್ನ ನಾಶ ಮಾಡಿದ್ರೆ ಅದೇ ಮೋಕ್ಷ. ಇದು ಇನ್ನೊಂದು ಥಿಯರಿ. ಆದರೆ ಭಗವದ್ಗೀತೆ ಮತ್ತೆ ಭಾಗವತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಮುಕ್ತಿ ಅಥವಾ ಮೋಕ್ಷ ಅಂದ್ರೆ ನಮ್ಮ ನಿಜವಾದ ಸ್ವರೂಪಕ್ಕೆ ಮರಳಿ ಬರುವುದು, ಅದು ಮುಕ್ತಿ. ಹಿತ್ವಾನ್ಯತಾ ರೂಪಂ ಸ್ವರೂಪೇನ ವ್ಯವಸ್ಥಿತಿ. ನಮ್ಮ ಸ್ವರೂಪ ಏನು? ನಮ್ಮ ನಿಜವಾದ ಸ್ವರೂಪ ಏನು ಅಂದ್ರೆ, ನಾವು ಚೈತನ್ಯ ಮಹಾಪ್ರಭುಗಳು ಸುಲಭವಾದ ರೀತಿಯಲ್ಲಿ ಹೇಳ್ತಾರೆ. ಏನು? ಗೋಪಿ ಭರ್ತೃ ಪದ ಕಮಲಯೋರ್ ದಾಸ ದಾಸಾನುದಾಸ. ನಮ್ಮ ನಿಜವಾದ ಸ್ವರೂಪ ಏನು ಅಂದ್ರೆ, ನಾವು ಗೋಪಿನಾಥನಾದ ಕೃಷ್ಣನ ಆ, ಸೇ ದಾಸಾನುದಾಸರು. ಇದು ನಮ್ಮ ನಿಜವಾದ ಸ್ವರೂಪ. ಆ ಸ್ವರೂಪಕ್ಕೆ ಮರಳಿ ಬರುವುದು, ಅದು ಮುಕ್ತಿ. ಅಂದ್ರೆ ಮುಕ್ತಿ ಹೊಂದಬೇಕಂದ್ರೆ ನಾವು ಸಾಯಬೇಕು ಅನ್ನುವ ನಿಬಂಧನೆ ಏನು ಇಲ್ಲ. ನಾವು ಜೀವಿಸುವ ಟೈಮಲ್ಲೇ ಭಗವಂತನ ಸೇವೆಯಲ್ಲಿ ತೊಡಗಿಕೊಂಡ್ರೆ ಅದೇ ಮುಕ್ತಿ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಮೋಕ್ಷಕ್ಕಿಂತಲೂ ಇನ್ನೂ ದೊಡ್ಡದಾದದ್ದು ಇನ್ನೊಂದು ಇದೆ ಅಂತ ಹೇಳಿದ್ರು ಅವರು. ಪಂಚಮ ಪುರುಷಾರ್ಥ ಅಂತ ಹೇಳಿದ್ರು ಅವರು. ಐದನೆಯ ಗೋಲ್, ಐದನೆಯ ಪುರುಷಾರ್ಥ ಏನು ಅಂದ್ರೆ, ಪ್ರೇಮ ಪುಮಾರ್ಥೋ ಮಹಾನ್. ಕೃಷ್ಣನ ಬಗ್ಗೆ ಒಲವನ್ನ ಸಂಪಾದಿಸುವುದು, ಕೃಷ್ಣ ಪ್ರೇಮವನ್ನ ಬೆಳೆಸಿಕೊಳ್ಳುವುದು, ಅದು ಮುಕ್ತಿ ಮೋಕ್ಷಗಳಿಗಿಂತಲೂ ಮಿಗಿಲು ಅನ್ನುವುದು ಚೈತನ್ಯ ಮಹಾಪ್ರಭುಗಳು ಹೇಳಿದರು. ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವುದರಿಂದ ನಮಗೆ ಮುಕ್ತಿಗಿಂತ ದೊಡ್ಡದಾದ ಲಾಭ ಸಿಗುತ್ತೆ. ಏನು ಅಂದ್ರೆ, ಕೃಷ್ಣನ ಪ್ರೇಮ, ಕೃಷ್ಣನ ಪ್ರೀತಿ ನಮಗೆ ಸಂಪಾದನೆ ಮಾಡಬಹುದು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡುವುದರಿಂದ. ಸೊ ಮೋಕ್ಷ ಅಥವಾ ಮುಕ್ತಿ ಅಂದ್ರೆ ನಾವು ಭಗವಂತನ ಸೇವಕರಾಗಿ ತೊಡಗಿಕೊಳ್ಳುವುದು, ಮತ್ತೆ ಆ ಕೃಷ್ಣನ ಬಗ್ಗೆ ಒಲವನ್ನ ಸಂಪಾದಿಸುವುದು, ಇದೇ ಮೋಕ್ಷ. ಇದು ಭಾಗವತದ ಸಂದೇಶ. ಇಂಥ ಕೃಷ್ಣನ ಬಗ್ಗೆ, ಕೃಷ್ಣ ಕಾನ್ಶಿಯಸ್ ಸೃಷ್ಟಿ ಮಾಡಿದಂತ ಇಸ್ಕಾನ್ ಬಗ್ಗೆ ಒಂದ್ ಸ್ವಲ್ಪ ಮಾತಾಡೋಣ ಅಂತ. ಖಂಡಿತ. ಶ್ರೀಲ ಪ್ರಭುಪಾದರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ. ಶ್ರೀಲ ಪ್ರಭುಪಾದರು ಈ ಬ್ರಹ್ಮ ಮಧ್ವ ಗೌಡಿಯ ಸಂಪ್ರದಾಯದಲ್ಲಿ 32ನೆಯ ಆಚಾರ್ಯರು. ಪರಂಪರೆ ಅನ್ನೋದು ಬಹಳ ಮುಖ್ಯ. ನಮಗೆ ಜ್ಞಾನವನ್ನ, ನಾನು ಹೇಳಿದ ಹಾಗೆ ಭಗವದ್ಗೀತೆ ಅಥವಾ ಯಾವುದೇ ವೈದಿಕ ಗ್ರಂಥವನ್ನು ನಾವು ಅಧ್ಯಯನ ಮಾಡಬೇಕು ಅಂದ್ರೆ ಆಚಾರ್ಯರ ಮೂಲಕ ನಾವು ಅಧ್ಯಯನವನ್ನ ಮಾಡಬೇಕು. ಸೊ ಅಂತಹ 32ನೆಯ ಆಚಾರ್ಯರು ಬ್ರಹ್ಮ ಮಧ್ವ ಗೌಡಿಯ ಪರಂಪರೆಯಲ್ಲಿ ಬಂದಿರುವಂತಹ ಆಚಾರ್ಯರು ಅಭಯ ಚರಣಾರವಿಂದ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದರು ಅವರ ಪೂರ್ಣ ಹೆಸರು. ಅವರು ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಮತ್ತೆ ತಮ್ಮ ಗುರುಗಳು ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಮಹಾರಾಜರನ್ನ ಅವರು ಭೇಟಿ ಮಾಡಿ ಅವರ ಪ್ರಭಾವಕ್ಕೆ ಒಳಗಾಗಿ ಈ ಕೃಷ್ಣ ಕಾನ್ಷಿಯಸ್ನೆಸ್ ಅಥವಾ ಕೃಷ್ಣ ಪ್ರಜ್ಞೆಯ ಪ್ರಚಾರವನ್ನ ಪ್ರಪಂಚದಾದ್ಯಂತ ಮಾಡುವುದು ಬಹಳ ಅನಿವಾರ್ಯ ಅಂತ ಅವರು ಮನಗಂಡು, ಅವರು ಮುಂಚೆ ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯನ್ನ ಅವರು ಫಾರ್ಮಸ್ಯೂಟಿಕಲ್ ಬಿಸ್ನೆಸ್ ಅನ್ನ ಮಾಡ್ತಾ ಇರ್ತಾರೆ. ಅದನ್ನು ಬಿಟ್ಟು ಅವರು ವೃಂದಾವನಕ್ಕೆ ವಾನಪ್ರಸ್ಥವನ್ನು ಸ್ವೀಕರಿಸಿ
ವೃಂದಾವನದಲ್ಲಿ ಕೆಲವು ಸಮಯ ಇದ್ದು, ಏನಕ್ಕೆ ಅವರು ವೃಂದಾವನದಲ್ಲಿ ಹೋಗಿದ್ದು ಅಂತ ಬಹಳ ರೋಚಕವಾದ ಒಂದು ವಿಷಯ ಇದೆ. ಹ್ಮ್. ಪ್ರಭುಪಾದರು ಅವರ ಗುರುಗಳು ಏನು ಹೇಳಿದ್ರು ಅಂದ್ರೆ, ವೈ ಡೋಂಟ್ ಯು ಸ್ಪ್ರೆಡ್ ದಿಸ್ ಕೃಷ್ಣ ಕಾನ್ಷಿಯಸ್ನೆಸ್ ಮೆಸೇಜ್ ಟು ದ ಇಂಗ್ಲಿಷ್ ಸ್ಪೀಕಿಂಗ್ ವರ್ಲ್ಡ್ ಅಂತ. ಹ್ಮ್. ಹ್ಮ್. ಇಂಗ್ಲಿಷ್ ಮಾತನಾಡುವ ಜನರಿಗೆ ಈ ಚೈತನ್ಯ ಮಹಾಪ್ರಭುಗಳ ಸಂದೇಶವನ್ನ, ಕೃಷ್ಣ ಪ್ರಜ್ಞೆಯ ಸಂದೇಶವನ್ನ, ಭಕ್ತಿ ಮಾರ್ಗದ ಸಂದೇಶವನ್ನ ನೀವು ಯಾಕೆ ನೀವು ಹಂಚಬಾರದು ಅನ್ನುವುದು ಅವರ ಮೊದಲನೇ ಭೇಟಿಯಲ್ಲೇ ಈ ಮಾತು ಬರುತ್ತೆ. ಆಗ ಅವರು ಸ್ಟೂಡೆಂಟ್ ಆಗಿರ್ತಾರೆ, ಸ್ಕಾಟಿಷ್ ಚರ್ಚಸ್ ಕಾಲೇಜ್ ಅಲ್ಲಿ ಕಲ್ಕತ್ತಾದಲ್ಲಿ. ಅವರು ಹೇಳ್ತಾರೆ, ಈಗ ನಾವು ಬ್ರಿಟಿಷರ ಆಡಳಿತದಲ್ಲಿ ಇದ್ದೇವೆ, ಹ್ಮ್. ನಿಮ್ಮ ಭಾರತದ ಆ, ನಿಮ್ಮ ಆಧ್ಯಾತ್ಮಿಕ ಸಂದೇಶವನ್ನ ಯಾರು ಯಾಕೆ? ಕೇಳ್ತಾರೆ? ಫಸ್ಟ್ ನಾವು ಫ್ರೀಡಮ್ ಹೊಂದಬೇಕು, ಅದು ಮುಖ್ಯ ಅಂತ ಹೇಳ್ತಾರೆ. ಆಗ ಅವರ ಗುರುಗಳು ಹೇಳ್ತಾರೆ, ಇಲ್ಲ, ಮೆನಿ ಗವರ್ಮೆಂಟ್ಸ್ ವಿಲ್ ಕಮ್ ಅಂಡ್ ಗೋ. ಅನೇಕ ರಾಜರು ಬರ್ತಾರೆ, ಅನೇಕ ರಾಜಕಾರಣಿಗಳು, ಗೌರ್ಮೆಂಟ್ ಸರ್ಕಾರಗಳು ಬದಲಾಗ್ತವೆ. ಆದರೆ ನಿಜವಾಗ್ಲೂ ಮನುಷ್ಯರಿಗೆ ಸಂತೋಷ ಸಿಗುವಂಥದ್ದು ಯಾವುದರಲ್ಲಿ ಅಂದ್ರೆ ಕೃಷ್ಣನ ಭಕ್ತಿಯಲ್ಲಿ ಮಾತ್ರ. ಅದಕ್ಕೋಸ್ಕರ ಈ ಕೃಷ್ಣನ ಭಕ್ತಿಯ ಸಂದೇಶವನ್ನು ನೀವು ಅರ್ಥ ಮಾಡಿಕೊಂಡು ಪ್ರಪಂಚದಾದ್ಯಂತ ನೀವು ಹರಡಬೇಕು ಅನ್ನುವುದು ಪ್ರಭುಪಾದರ ಗುರುಗಳು ಅವರಿಗೆ ಆಜ್ಞೆಯನ್ನ ಮಾಡಿರ್ತಾರೆ. ಇದೇ ಆಜ್ಞೆಯನ್ನ ಅವರು ಅನೇಕ ಭೇಟಿಗಳಲ್ಲೂ ಕೂಡ ಇದನ್ನೇ ಅವರು ಮತ್ತೆ ಮತ್ತೆ ಹೇಳ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ತಮ್ಮ ಗೃಹಸ್ಥ ಜೀವನದಿಂದ ನಿವೃತ್ತರಾಗಿ ವೃಂದಾವನದಲ್ಲಿ ವಾನಪ್ರಸ್ಥ ಆಶ್ರಮವನ್ನು ಸ್ವೀಕರಿಸಿ, ವೃಂದಾವನದಲ್ಲಿ ವಂಶಿ ಗೋಪಾಲ್ಜಿ ದೇವಸ್ಥಾನ ಅಂತ ಒಂದಿದೆ, ಅದಾದ ನಂತರ ರಾಧಾ ದಾಮೋದರ ಮಂದಿರ ಅಂತ ಒಂದಿದೆ. ಹ್ಮ್. ಅಲ್ಲಿ ಇದ್ಕೊಂಡು ಅವರು ತಮ್ಮ ಆ, ಪಾಶ್ಚಾತ್ಯ ದೇಶಕ್ಕೆ ಹೋಗಿ ಹೇಗೆ ಪ್ರಚಾರ ಮಾಡಬೇಕು ಅನ್ನುವುದರ ಬಗ್ಗೆ ಯೋಚನೆ ಮಾಡಿ ಅದಕ್ಕೋಸ್ಕರ ಅವರು ಪ್ರಿಪೇರ್ ಆಗ್ತಾ ಇರ್ತಾರೆ. ಅದಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ನಾನು ಬರೀ ಕೈಯಲ್ಲಿ ಹೋಗೋದು ಒಳ್ಳೇದಲ್ಲ, ಇಂಗ್ಲಿಷ್ನಲ್ಲಿ ಭಾಗವತದ ಒಂದು ಪುಸ್ತಕನ ಬರೆದ್ರೆ ಪ್ರಿಂಟ್ ಮಾಡಿ ಅದನ್ನು ತಗೊಂಡು ಹೋಗ್ತೀನಿ ನಾನು ಅಂತ ಅವರು ದೃಢ ಸಂಕಲ್ಪ ಮಾಡಿಕೊಂಡು ಭಾಗವತದ ಮೊದಲನೆಯ ಸ್ಕಂದದ ಎಲ್ಲ ಶ್ಲೋಕಗಳಿಗೂ ಅವರು ಪದಕ್ಕೆ ಪದ ಅರ್ಥ ಮತ್ತೆ ಭಾವಾರ್ಥವನ್ನ ಬರೀತಾರೆ, ಫಸ್ಟ್ ಬರೀತಾರೆ. ಹ್ಮ್. ಹ್ಮ್. ಅನಂತರ ಒಂದು ಟೈಪ್ ರೈಟರ್ ಇರುತ್ತೆ ಅವ್ರ ಹತ್ರ, ಯಾರೋ ಒಂದು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ಅವರಿಗೆ. ಆ ಟೈಪ್ ರೈಟರ್ ಅಲ್ಲಿ ಅವ್ರಿಗೆ ಟೈಪಿಂಗ್ ಬರೋದಿಲ್ಲ, ಬರ್ತಾ ಇರಲಿಲ್ಲ. ಈ ಒಂದು ಬೆರಳಿನಲ್ಲೇ ಪೂರ್ತಿ ಪುಸ್ತಕವನ್ನ ಅವರು ಟೈಪ್ ಮಾಡ್ತಾರೆ, ಒಂದೇ ಬೆರಳಿನಲ್ಲಿ. ಹ್ಮ್. ನೋಡಿ ಅವರಿಗೆ ಎಷ್ಟು ತಾಳ್ಮೆ ಅನ್ನೋದಿತ್ತು, ಎಷ್ಟು ದೃಢ ಸಂಕಲ್ಪ ಇತ್ತು ದೃಢತೆ. ಅವರಿಗೆ, ಹೌದು. ಅಲ್ವಾ? ಅದು ಒಂದೇ ಬೆರಳಿನಲ್ಲಿ ಪೂರ್ತಿ ಪುಸ್ತಕ, ದೊಡ್ಡ ಗ್ರಂಥ, 3 ವಾಲ್ಯೂಮ್ಸ್, ಅದು ಒಂದು ಪುಸ್ತಕ ಅಲ್ಲ, 3 ವಾಲ್ಯೂಮ್ಸ್ ಅಲ್ಲಿ ಪಬ್ಲಿಷ್ ಮಾಡ್ತಾರೆ. ಮತ್ತೆ ಆ, ಯಾರೋ ಕೇಳ್ತಾರೆ ಪ್ರಭುಪಾದರು, ಅನಂತರ ಮಾಯಾಪುರ ಹತ್ರ ಒಂದು ಶಾಂತಿಪುರ ಅಂತ ಒಂದು ಗ್ರಾಮ ಇದೆ, ಅಲ್ಲಿ ನಮ್ಮ ಗೌಡಿಯ ಆಚಾರ್ಯರಾದ ಅದ್ವೈತ ಆಚಾರ್ಯರು ಇದ್ದ ಸ್ಥಳ ಅಲ್ಲಿ. ಸೊ ಪ್ರಭುಪಾದರು ಅಲ್ಲಿ ಹೋಗ್ತಾರೆ. ಚೈತನ್ಯ ಮಹಾಪ್ರಭುಗಳ ಅದ್ವೈತ ಆಚಾರ್ಯರ ಬ್ಲೆಸ್ಸಿಂಗ್ಸ್ ನನಗೆ ಬೇಕು, ಅವರ ಆಶೀರ್ವಾದ ನನಗೆ ಬೇಕು, ಹೀಗೆ ಒಂದು ದೊಡ್ಡ ಮಿಷನ್ ಮೇಲೆ ನಾನು ಪಾಶ್ಚಾತ್ಯ ದೇಶಕ್ಕೆ ಹೋಗ್ತಾ ಇದ್ದೇನೆ, ಅವರ ಆಶೀರ್ವಾದ ಇಲ್ಲದೆ ನಾನು ಹೇಗೆ ಹೋಗಕ್ಕೆ ಸಾಧ್ಯ ಅಂತ ಹೇಳಿ ಅಲ್ಲಿ ಹೋಗ್ತಾರೆ, ಮಾಯಾಪುರ್, ವೆಸ್ಟ್ ಬೆಂಗಾಲಲ್ಲಿ. ಅಲ್ಲಿ ಯಾರೋ ಕೇಳ್ತಾರೆ ಪ್ರಭುಪಾದರಿಗೆ, ಓ ಪ್ರಭುಪಾದರೆ, ನೀವು ಅಮೇರಿಕಕ್ಕೆ ಹೋಗ್ತಾ ಇದ್ದೀರಂತಲ್ಲ, ನಿಜಾನಾ ಅಂತ. ಆಗ ಪ್ರಭುಪಾದರ ವಿನಮ್ರತೆ ನೋಡಿ ಅವ್ರೇನು ಹೇಳ್ತಾರೆ, ನಾನು ಅಮೇರಿಕಕ್ಕೆ ಹೋಗ್ತಾ ಇಲ್ಲ, ಭಾಗವತದ ಸಂದೇಶ, ಭಾಗವತದ ಗ್ರಂಥ ಅಮೇರಿಕಕ್ಕೆ ಹೋಗ್ತಾ ಇದೆ, ಅದರ ಜೊತೆ ಅದರ ಸೇವಕನಾಗಿ ನಾನು ಹೋಗ್ತಾ ಇದ್ದೇನೆ ಅದರ ಜೊತೆ ಅಂತ ಹೇಳ್ತಾರೆ. ಸೊ ಇದು ಪ್ರಭುಪಾದರ ನಿಜವಾದ ವಿನಮ್ರತೆ. ಶುದ್ಧ ಭಕ್ತರು ಯಾವಾಗಲೂ ವಿನಮ್ರರಾಗಿರ್ತಾರೆ. ನಾಹಂ ಕರ್ತ ಹರಿರಿಹಿ ಕರ್ತ, ನಾನು ಏನು ಮಾಡ್ತಾ ಇಲ್ಲ, ಭಗವಂತ ನನ್ನ ಕೈಯಲ್ಲಿ ಮಾಡಿಸ್ತಾ ಇದ್ದಾನೆ ಅನ್ನುವುದು ಪ್ರಭುಪಾದರ ಮನೋಭಾವ ಯಾವಾಗಲೂ. ಸೊ ಪ್ರಭುಪಾದರು ಆ, ಹೇಗೋ ಕಷ್ಟಪಟ್ಟು ಒಂದು ಕಾರ್ಗೋ ಶಿಪ್ಪಿನಲ್ಲಿ ಅವರಿಗೆ ಒಂದು ಟಿಕೆಟ್ ಸಿಗುತ್ತೆ. 40 ರೂಪಾಯಿಗಳಿರುತ್ತೆ ಅಷ್ಟೇ ಅವರ ಪಾಕೆಟ್ನಲ್ಲಿ. ಸೊ ಒಂದು ಟ್ರಂಕ್ ಪೂರ್ತಿ ಭಾಗವತ ಪುಸ್ತಕಗಳು, ಪುಸ್ತಕಗಳು. ಅವರೇ ಬರೆದು ಪಬ್ಲಿಷ್ ಮಾಡಿರುವಂತಹ ಪುಸ್ತಕಗಳನ್ನು ತಗೊಂಡು ಅವರು ಹೊರಡ್ತಾರೆ. ಮತ್ತೆ ಆ ಜರ್ನಿಯಲ್ಲಿ ಅವರಿಗೆ 2 ಸಾರಿ ಹಾರ್ಟ್ ಅಟ್ಯಾಕ್ ಕೂಡ ಆಗುತ್ತೆ. ಆಗುತ್ತೆ. ಆದರೆ ಇದೆಲ್ಲ ಅವರನ್ನ ಧೃತಿಗೆಡಿಸ್ಲಿಲ್ಲ. ನಾನು ಹೋಗಲೇಬೇಕು, ಕೃಷ್ಣ ನನ್ನನ್ನ ನನಗೆ ಸಹಾಯ ಮಾಡ್ತಾನೆ, ನನ್ನನ್ನು ರಕ್ಷಿಸ್ತಾನೆ ಅನ್ನುವ ದೃಢ ವಿಶ್ವಾಸದಿಂದ ಪ್ರಭುಪಾದರು ಅಮೆರಿಕಕ್ಕೆ ಹೋಗ್ತಾರೆ. ಮತ್ತೆ ಆ, ಬಹಳ ಕಷ್ಟಪಟ್ಟು ಅಲ್ಲಿ ಹಿಪ್ಪಿಗಳು ಅಂತ ಇರ್ತಾರೆ. ಹ್ಮ್. ಹಿಪ್ಪಿಗಳು ಅಂದ್ರೆ
ಆ 1960ರ ದಶಕಗಳಲ್ಲಿ ಆ ದಶಕದಲ್ಲಿ ಈ ಯಂಗ್‌ಸ್ಟರ್ಸ್ ಯುವ ಜನರು ಆ, ಏನೋ ಒಂದು ರೀತಿಯ ಗೊಂದಲಕ್ಕೆ ಒಳಗಾಗಿರ್ತಾರೆ. ಅವರಿಗೆ ಎಷ್ಟೋ ರೀತಿಯ ಸವಲತ್ತುಗಳು ಇದ್ರೂ ಕೂಡ, ಭೌತಿಕ ಸವಲತ್ತುಗಳು ಇದ್ರೂ ಕೂಡ, ಏನೋ ಒಂದು ಮಿಸ್ಸಿಂಗ್ ಅಂತ ಅಂತ ಅವರಿಗೆ ಅನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಅವರು ಮೇ ಬಿ ಡ್ರಗ್ಸ್ ತಗೊಂಡ್ರೆ ನಮಗೆ ಸಂತೋಷ ಸಿಗಬಹುದೇನೋ ಅಂತ ಅವರು ಆ ರೀತಿ ಡ್ರಗ್ ಅಡಿಕ್ಟ್ಸ್ ಆಗಿರ್ತಾರೆ. ಅವರು ಹಿಪ್ಪಿಗಳು ಅಂತ. ಸೊ ಪ್ರಭುಪಾದರು ಅವರಿಗೆ ಬೋಧನೆಯನ್ನ ಮಾಡಕ್ಕೆ ಶುರು ಮಾಡ್ತಾರೆ. ಆ, ಆ, ಒಂದು ನ್ಯೂಯಾರ್ಕಲ್ಲಿ 26 ಅವೆನ್ಯೂ ಅನ್ನುವ ಒಂದು ಸ್ಥಳವನ್ನು ತಗೊಂಡು ವಾರಕ್ಕೆ 3 ಸಾರಿ ಸಂಜೆಗ ಅವರು ಭಗವದ್ಗೀತೆಯ ಪ್ರವಚನ ಮಾಡ್ತಾರೆ. ಆಲ್ ಆರ್ ವೆಲ್ಕಮ್ ಅಂತ ಒಂದು ಮ್ಯಾಚ್ಲೆಸ್ ಗಿಫ್ಟ್ಸ್ ಅಂತ ಒಂದು ಇರುತ್ತೆ ಅಲ್ಲಿ. ಆಲ್ ಆರ್ ವೆಲ್ಕಮ್, ಎಲ್ಲರನ್ನು ಕರೀತಾರೆ. ಪ್ರಭುಪಾದರು ಅವರೆಲ್ಲ ಬರುವಕ್ಕೆ ಮುಂಚೆ ತಾವೇ ಒಂದು 40-50 ಜನಗಳಿಗೆ ಆಗುವಷ್ಟು ಅವರು ತಿಂಡಿಗಳನ್ನ, ಅಡಿಗೆ. ಅಡಿಗೆಯನ್ನ ಮಾಡಿ ಭಗವಂತನಿಗೆ ಸಮರ್ಪಿಸಿ ವೆಯ್ಟ್ ಮಾಡ್ತಾ ಇರ್ತಾರೆ ಬರಲಿ ಜನ ಅಂತ. ಜನ ಬಂದಾಗ ಪ್ರಭುಪಾದರೆ ಕೀರ್ತನೆಯನ್ನು ಮಾಡಿ ಅವರಿಗೆಲ್ಲ ಕೀರ್ತನೆಯನ್ನು ಮಾಡಿಸಿ ಮತ್ತೆ ಭಗವದ್ಗೀತೆಯ ಶ್ಲೋಕದ ಅರ್ಥವನ್ನು ಹೇಳಿ ಅನಂತರ ಅವರೇ ಎಲ್ಲರಿಗೂ ಬಡಿಸ್ತಾರೆ. ಮತ್ತೆ ಅವರು ಎಷ್ಟೋ ಜನ ಅವರು ಡ್ರಗ್ ಅಡಿಕ್ಟ್ಸು, ಅವರು ಆ ಡ್ರಗ್ನಿಂದ ಆ ಒಳಗಾಗಿ ಒಂದು ರೀತಿಯ ಏನಂತಾರೆ ನಶೆ. ನಶೆಯಲ್ಲಿ ಇರ್ತಾರೆ. ಆ ನಶೆಯಲ್ಲೂ ಕೂಡ ಬರ್ತಾರೆ. ಹ್ಮ್. ಆ, ಮತ್ತೆ ಅವರು ಥ್ಯಾಂಕ್ಸ್ ಕೂಡ ಹೇಳ್ತಾ ಇರಲಿಲ್ಲ ಪ್ರಭುಪಾದರಿಗೆ. ಅವರು ತಿಂದ ಎಂಜಲು ತಟ್ಟೆಗಳನ್ನು ಕೂಡ ಅವರು ತೊಳಿತಾ ಇರಲಿಲ್ಲ, ಪ್ರಭುಪಾದರು ತೊಳಿತಾ ಇದ್ರು. ನೋಡಿ, ಅವರಿಗೆ ಆವಾಗ 69 ವರ್ಷ 70 ವರ್ಷ ಅವರಿಗೆ. 70 ವರ್ಷದ ವಯೋವೃದ್ಧರು ಇಂತಹ ಆ, ಎಷ್ಟೊಂದು ಚಾಲೆಂಜಸ್ ಅನ್ನು ಅವರು ಎದುರಿಸಿ ಕೃಷ್ಣ ಕೃಷ್ಣ ಭಕ್ತಿಯ ಸಂದೇಶವನ್ನ ಪ್ರಪಂಚದಾದ್ಯಂತ ಅವರು ಹರಡ್ತಾರೆ. ಸೊ ಈಗ ನಾವು ಹರೇ ಕೃಷ್ಣ ಮಹಾಮಂತ್ರ ಅನ್ನೋದು ಎಲ್ಲಾ ದೇಶಗಳಲ್ಲಿ ಮನೆ ಮಾತಾಗಿದೆ. ಅದಕ್ಕೆ ಕಾರಣ ಯಾರು ಅಂದ್ರೆ ನಮ್ಮ ಆಚಾರ್ಯರು ಶ್ರೀಲ ಪ್ರಭುಪಾದರು. ಇಂಥ ಶ್ರೀಲ ಪ್ರಭುಪಾದರು ಮಹಾಸಾಧಕರ ಬಗ್ಗೆ, ಅವರ ಜೀವನದ ಬಗ್ಗೆ ಒಂದು ಸೀರೀಸ್ ಅನ್ನ ಮಾಡುವಂತ ಅವಕಾಶ ನನಗೆ ಸಿಕ್ಕಿತ್ತು. ನನ್ನ ಅದೃಷ್ಟ ಅಂತ ಹೇಳ್ಬೋದು. ಇದರ ಎಲ್ಲಾ ವಿಡಿಯೋಸನ್ನ ನನ್ನ ಇನ್‌ಸ್ಟಾಗ್ರಾಮ್ ಪೇಜಲ್ಲಿ ಮಹಾಸಾಧಕ ವಿಡಿಯೋಸ್‌ನ ನೀವು ಕೂಡ ಚೆಕ್ ಮಾಡ್ಬೋದು. ಖಂಡಿತವಾಗ್ಲು ತುಂಬಾ ಚೆನ್ನಾಗಿ ಮಾಡಿದ್ದೀರಾ ನೀವು. ಥ್ಯಾಂಕ್ ಯು ಪ್ರಭು. ಇಸ್ಕಾನ್‌ನ ಶ್ರೀಲ ಪ್ರಭುಪಾದರು ಅಮೆರಿಕದಲ್ಲಿ ನೋಂದಾಯಿಸಿದ್ರು. ಇಸ್ಕಾನ್ ಶುರುವಾಯ್ತು. ಆದ್ರೆ ಇಸ್ಕಾನ್ ನಮ್ಮ ಬೆಂಗಳೂರಲ್ಲಿ ಶುರುವಾಗಿದ್ದು ಹೇಗೆ ಅಂತ? ಹ. 1987ರವರೆಗೆ ಆ, ಅನೇಕ ಭಕ್ತರು ಇಲ್ಲಿ ಒಂದು ಬಾಡಿಗೆಯ ಮನೆಯಲ್ಲಿ ಭಕ್ತರು ಇರ್ತಾರೆ. ಒಂದು ಚಿಕ್ಕ ಮನೆಯಲ್ಲಿ ಹ್ಮ್. ಭಕ್ತರು ಜಪವನ್ನ ಮಾಡಿಕೊಂಡು ಭಗವಂತನ ಸೇವೆಯನ್ನು ಮಾಡಿಕೊಂಡು ಅಲ್ಲಿಂದ ಪ್ರಚಾರ ಕಾರ್ಯವನ್ನು ಮಾಡ್ತಾ ಇರ್ತಾರೆ. ಹ್ಮ್. 1988ರಲ್ಲಿ ಅವರು ಆ, ಒಂದು ದೇವಸ್ಥಾನವನ್ನು ಕಟ್ಟೋದಕ್ಕೋಸ್ಕರ ಒಂದು ಸ್ಥಳ ಬೇಕು ಅಂತ BDAಯಲ್ಲಿ ಅವರು ಅರ್ಜಿಯನ್ನು ಹಾಕಿರ್ತಾರೆ. ಮತ್ತೆ ಕೆಲವೇ ತಿಂಗಳುಗಳಲ್ಲಿ ನಮ್ಮ ಮಧುಪಂಡಿತ ಪ್ರಭುಗಳು, ನಮ್ಮ ಇಸ್ಕಾನ್ ಬೆಂಗಳೂರಿನ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರಾದ ಚಂಚಲಪತಿ ಪ್ರಭುಗಳ ಪರಿಶ್ರಮದಿಂದ ಒಂದು ಈ ಸ್ಥಳ ನಮಗೆ ಸಿಗುತ್ತೆ. ಹ್ಮ್. BDA ಅಪ್ರೂವ್ಡ್ ಲ್ಯಾಂಡ್. ಹ್ಮ್. ಇದು ಆ, ಬೆಟ್ಟ ಬೆಟ್ಟ ಬೆಟ್ಟದಿಂದ ಗುಡ್ಡಗಾಡು ಅನ್ನುವ ಹ್ಮ್. ಪ್ರದೇಶ, ಅಂದ್ರೆ ಖರಾಬ್ ಲ್ಯಾಂಡ್ ಅಂತ ಹ್ಮ್. ಅವರು ಹೇಳಿದ್ರು. ಇಲ್ಲಿ ಸೈಟ್ಗಳು ಮಾಡಕ್ ಸಾಧ್ಯ ಇಲ್ಲ, ಇಲ್ಲಿ ವಾಸಸ್ಥಳ ಮನೆ ಕಟ್ಟೋಕ್ ಸಾಧ್ಯ ಇಲ್ಲ ಅನ್ನುವಂತಹ ಒಂದು ಜಾಗವನ್ನ ನಮಗೆ ದೇವಸ್ಥಾನ ಕಟ್ಕೊಳ್ಳಿ ಅಂತ ನಮಗೆ ಸ್ಯಾಂಕ್ಷನ್ ಅನ್ನ ಮಾಡ್ತಾರೆ. ಸೊ 1991ರಲ್ಲಿ ಹ್ಮ್. ಆ, ದೇವಸ್ಥಾನದ ನಿರ್ಮಾಣದ ಕಾರ್ಯ ಶುರುವಾಗುತ್ತೆ. ಆ, ಅಂದ್ರೆ ನಮ್ಮ ಮಧುಪಂಡಿತ ಪ್ರಭುಗಳು IIT ಬಾಂಬೆಯಿಂದ ಅವರು ಸಿವಿಲ್ ಇಂಜಿನಿಯರ್ ಅವರು. ಓಕೆ. ಸೊ ಅವರು ಮತ್ತೆ ಇನ್ನೊಬ್ಬ ಭಕ್ತರ ಜೊತೆ ಪ್ಲಾನ್ ಅನ್ನ ಮಾಡ್ತಾರೆ, ಹ್ಮ್. ಹೇಗಿರಬೇಕು ಈ ದೇವಸ್ಥಾನ. ಅಂದ್ರೆ ನಾವು ಇದು ಬ್ಯಾಂಗ್ಳೂರ್ ಅನ್ನೋದು ಒಂದು ಮೆಟ್ರೋಪಾಲಿಟನ್ ಸಿಟಿ. ಅಂದ್ರೆ ಅನೇಕ ಜನರು ಬರ್ತಾರೆ ಇಲ್ಲಿ. ಯುವ ಜನತೆಯನ್ನ ಆಕರ್ಷಿಸುವುದಕ್ಕೆ ವೆಸ್ಟರ್ನ್ ಎಲಿಮೆಂಟ್ಸ್, ಪಾಶ್ಚಾತ್ಯದ ಕೆಲವು ಎಲಿಮೆಂಟ್ಸ್ ಇರಬೇಕು. ಮತ್ತೆ ನಮ್ಮ ಕಲ್ಚರಲ್ ಎಲಿಮೆಂಟ್ಸ್, ದಕ್ಷಿಣ ಭಾರತದ ದೇವಸ್ಥಾನಗಳ ವಾಸ್ತುಶಿಲ್ಪದ ಕೆಲವು ಅಂಶಗಳು ಕೂಡ ಇರಬೇಕು. ಸೊ ಫ್ಯೂಷನ್ ಆರ್ಕಿಟೆಕ್ಚರ್, ಆ ರೀತಿ ಅವರು ಕಲ್ಪನೆಯನ್ನು ಮಾಡಿ ಒಂದು 10 ಕೋಟಿ ಆಗಬಹುದೇನೋ ಅಂತ ಅವರು ಲೆಕ್ಕ ಮಾಡಿರ್ತಾರೆ.
ಹ್ಮ್. ಅದು ಇನಿಷಿಯಲ್ ಪ್ಲಾನ್ ನಮ್ಮ ದೇವಸ್ಥಾನವನ್ನು ಕಟ್ಟೋದಕ್ಕೆ. ಸೊ ಒಂದು 6-7 ವರ್ಷಗಳ ಕಾಲ ಕಟ್ಟುವ ಕೆಲಸ ನಡೆಯುತ್ತೆ. ಮತ್ತೆ ಅನೇಕ ಭಕ್ತರು ಹೋಗಿ ಆ, ಆ, ದೇಣಿಗೆಯನ್ನ ಚಂದಾವನ್ನ ವಸೂಲಿ ಮಾಡಿ ಎಲ್ಲ ಪ್ರಭು ನಮ್ಮ ನಮ್ಮ ರಾಜ್ಯದ ಜನತೆಯಿಂದ ದೇಣಿಗೆಯನ್ನು ಪಡೆದು ಈ ದೇವಸ್ಥಾನವನ್ನು ನಿರ್ಮಿಸಿರೋದು. ಸೊ 1997ರಲ್ಲಿ ಈ ಈ ಕನ್ಸ್ಟ್ರಕ್ಷನ್, ಈ ದೇವಾಲಯದ ನಿರ್ಮಾಣದ ಕಾರ್ಯ ಸಂಪೂರ್ಣ ಆಗುತ್ತೆ. ಆ, ಆಗ ಎಸ್ಟಿಮೇಟೆಡ್ ಬಂದು 10 ಕೋಟಿ, ಆದರೆ ಅದು ಮುಗಿಯುವವರೆಗೆ ಅದು 36 ಕೋಟಿಗಳಾಗಿತ್ತು. ಆ ಕಾಲದಲ್ಲೇ 36 ಕೋಟಿಗಳು ವೆಚ್ಚದಲ್ಲಿ ಈ ದೇವಸ್ಥಾನವನ್ನ, ದಿವ್ಯವಾದ ಭವ್ಯವಾದ ದೇವಸ್ಥಾನವನ್ನ ನಿರ್ಮಾಣ ಮಾಡಿದರು. ಮತ್ತೆ ಆಗಿನ ರಾಷ್ಟ್ರಪತಿಗಳಾದ ಶ್ರೀ ಶಂಕರ್ ದಯಾಳ್ ಶರ್ಮಾರವರು ಬಂದು ಮೇ 31, 1997ರಲ್ಲಿ ಲೋಕಾರ್ಪಣೆಯನ್ನ ಮಾಡ್ತಾರೆ ಈ ಈ ನಮ್ಮ ದೇವಸ್ಥಾನವನ್ನು. ಅಂದಿನಿಂದ ಇಂದಿನವರೆಗೆ ಕೋಟ್ಯಾಂತರ ಜನರು, ಭಕ್ತಾದಿಗಳು ಬಂದು ಭಗವಂತನ ದರ್ಶನವನ್ನು ಪಡೆದು, ಅವರಿಗೆ ರಾಧಾಕೃಷ್ಣರ ದರ್ಶನ ಪಡೆದ್ರೆ ಅವರ ಮನಸ್ಸಿನಲ್ಲಿ ಎಷ್ಟೋ ಜನ ಹೇಳಿದ್ದಾರೆ ನನಗೆ ಪರ್ಸನಲ್ ಆಗಿ ಕೂಡ, ದೇವಸ್ಥಾನದ ಮಂದಿರಕ್ಕೆ ಬಂದ ತಕ್ಷಣ ಮನಸ್ಸಿನಲ್ಲಿ ಒಂದು ರೀತಿಯ ಶಾಂತತೆ, ಒಂದು ರೀತಿಯ ಸಂತುಷ್ಟತೆ ನಮಗೆ ಅನುಭವ ಆಗುತ್ತೆ ಅಂತ. ಅದು ನಿಜ. ಯಾಕೆಂದ್ರೆ ಭಗವಂತ ಸ್ವಯಂ ಅರ್ಚಾ ವಿಗ್ರಹದ ರೂಪದಲ್ಲಿ ಇಲ್ಲಿ ನೆಲೆಸಿದ್ದಾನೆ. ಭಗವಂತ ಭಕ್ತರ ಸೇವೆಯನ್ನ ಪಡಿತಾ ಇದ್ದಾನೆ. ಅನೇಕ ಕೋಟ್ಯಾಂತರ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾ ಇದ್ದಾನೆ. ಸೊ ಇದು ನಮ್ಮ ದೇವಸ್ಥಾನದ ಸಂಕ್ಷಿಪ್ತ ಒಂದು ಮಾಹಿತಿ. ಈಗ ಒಂದು ಪ್ರಶ್ನೆ ನನಗೇನಂದ್ರೆ, ಸಾಮಾನ್ಯವಾಗಿ ಇಸ್ಕಾನ್‌ಗೆ ನಾವು ಬಂದಾಗ ಇಲ್ಲಿ ಸಂಕೀರ್ತನೆಗಳು ನಡೆಯುತ್ತೆ. ಹಾಡಿನ ರೂಪದಲ್ಲಿ, ನೃತ್ಯದ ರೂಪದಲ್ಲಿ ದೇವರಿಗೆ ಒಂದು ಅದು ಕೂಡ ಒಂದು ಸೇವೆ ಅಂತ. ಹೌದು. ಬಟ್ ಸೌತ್ ಇಂಡಿಯನ್ ದೇವಸ್ಥಾನಗಳಲ್ಲಿ ಈ ಥರದ ಒಂದು ಆಚರಣೆ ಮುಂಚೆ ಇರ್ಲಿಲ್ಲ. ಸೊ ಇಸ್ಕಾನ್ ಇದನ್ನ ಶುರು ಮಾಡಿದಾಗ ಹೇಗಿತ್ತು ಇಲ್ಲಿನ ಜನರ ರೆಸ್ಪಾನ್ಸ್ ಅಂತ? ಆಕ್ಚುಲಿ ಇದು ಸೌತ್ ಇಂಡಿಯಾದಲ್ಲಿ ಮುಂಚೆ ಇರಲಿಲ್ಲ ಅನ್ನೋದು ನನ್ನ ಪ್ರಕಾರ ಅದು ತಪ್ಪು ಅನ್ಸುತ್ತೆ. ಯಾಕೆ ಅಂದ್ರೆ ನೀವು ಪುರಂದರ ದಾಸರ ಹಾಡುಗಳಲ್ಲಿ ಇದನ್ನು ನೀವು ನೋಡಬಹುದು. ಹ್ಮ್. ಅದೇ ನಾನು ಆವಾಗಲೇ ಹೇಳ್ತಾ ಇದ್ನಲ್ಲ, ಕಾಗದ ಬಂದಿದೆ ನಮ್ಮ ಕಮಲನಾಭನದು, ಈ ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರೋ, ಆ ಹಾಡಿನಲ್ಲೇ ಬರುತ್ತೆ. ಆ ಲಜ್ಜೆ ಬಿಟ್ಟು ಕುಣಿಯಿರೆಂಬೋ ಕಾಗದ ಬಂದಿದೆ. ಹ್ಮ್. ಹ್ಮ್. ಹ ಲಜ್ಜೆ ಬಿಟ್ಟು ಕುಣಿಯಿರೆಂಬ ಕಾಗದ ಬಂದಿದೆ, ಹೆಜ್ಜೆ ಹೆಜ್ಜೆಗೆ ಹರಿ ಎನ್ನಿರೆಂಬೋ ಕಾಗದ ಬಂದಿದೆ ಅಂತ. ಸೊ ನಾವು ಇದು ಭಕ್ತಿಯೋಗದಲ್ಲಿ ಕೃಷ್ಣನ ಮುಂದೆ ಗಾನ ನೃತ್ಯಗಳು ಕೂಡ ಒಂದು ಸೇವೆ. ಹ್ಮ್. 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 ಸೊ ಅದು ಹೌದು, ಕಾಲಾಂತರದಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಅಷ್ಟೊಂದು ಪ್ರಚಲಿತವಾಗಿ ಇರಲಿಲ್ಲ ಇದು. ಆದರೆ ಉತ್ತರ ಭಾರತದಲ್ಲಿ ಇವಾಗಲೂ ಕೂಡ ಇದೆ. ಹ್ಮ್. ವೃಂದಾವನಕ್ಕೆ ಹೋದರೆ ಅಥವಾ ಮಾಯಾಪುರದಲ್ಲಿ, ಅಥವಾ ಚೈತನ್ಯ ಮಹಾಪ್ರಭುಗಳು ಹ್ಮ್. ಆ, ಆವಿರ್ಭವಿಸಿದ ಮಾಯಾಪುರ ಅಂದ್ರೆ ಇವಾಗ ಪಶ್ಚಿಮ ಬಂಗಾಳದಲ್ಲಿ ಇದೆ ಅದು. ಅಲ್ಲಿ ಸಂಕೀರ್ತನಗಳು ಚೈತನ್ಯ ಮಹಾಪ್ರಭುಗಳು ನಡೆಸ್ತಾ ಇದ್ರು. ಅದರಲ್ಲಿ ನೃತ್ಯ ಮತ್ತು ಗಾನಗಳು ಇತ್ತು. ಇನ್ನೊಂದು ನನಗೆ ಗೋಪಾಲದಾಸರು ಅನ್ಸುತ್ತೆ, ಗೋಪಾಲದಾಸರು ಅಥವಾ ವಿಜಯದಾಸರು, ಇವರಲ್ಲಿ ಒಬ್ಬರು ಒಂದು ಹಾಡಲ್ಲಿ ಹೇಳ್ತಾರೆ, ಒಂದು ಕೀರ್ತನೆಯಲ್ಲಿ ಹೇಳ್ತಾರೆ, ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ, ಕುಂತರೆ ಕುಳಿತು ಪಾಡಲು ನಿಲುವ, ಹ್ಮ್. ನಿಂತರೆ ನಲಿವ, ನಲಿದರೆ ನಾ ನಿನಗೆ ಒಲಿವೆನೆಂಬ. ಸೊ ಇದು ಇದು ಸಂಕೀರ್ತನೆಯಲ್ಲಿ ಭಗವಂತನಿಗೆ ಕುಣಿದು ಹಾಡಿ, ಭಗವಂತನ ಮುಂದೆ ಕುಣಿದು ಹಾಡಬೇಕು ಅಂತ ದಾಸರು ಹೇಳಿದ್ದಾರೆ. ಹ್ಮ್. ಅಂದ್ರೆ ನೀವು ಮಲಗಿಕೊಂಡು ಭಗವಂತನ ನಾಮವನ್ನ ಕೀರ್ತನೆ ಮಾಡಿದ್ರೆ ಭಗವಂತ ಎದ್ದು ಕೂತ್ಕೊಂಡು ಕೇಳ್ತಾನಂತೆ ಹ್ಮ್. ಕೃಷ್ಣ. ಹ್ಮ್. ನೀವು ಎದ್ದು ಕೂತ್ಕೊಂಡು ನಾಮದ ಸಂಕೀರ್ತನೆಯನ್ನ ಮಾಡಿದರೆ ಭಗವಂತ ನಿಂತು ಕೇಳ್ತಾನೆ. ಹ್ಮ್. ನೀವು ನಿಂತು ಮಾಡಿದರೆ ಸಂಕೀರ್ತನೆ, ಭಗವಂತ ಕುಣಿತಾನಂತೆ, ನಲಿತಾನೆ. ನೀವು ನಲಿದರೆ ಭಗವಂತ ನಿಮಗೆ ಒಲಿತಾನೆ ಅಂತ ಅಬ್ಬಾ! ದಾಸರು ಹೇಳಿರುವುದು ನೋಡಿ, ಬಹಳ ಚೆನ್ನಾಗಿದೆ ಇದು. ಹೌದು. ಸೊ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನ ಪ್ರಕ್ರಿಯೆಯನ್ನ ಬಹಳ ಪ್ರಚಲಿತವಾಗಿ ಅವರು ಮಾಡಿದ್ರು. ಅವರೇ ಖುದ್ದಾಗಿ ಭಕ್ತರ ಜೊತೆ ಸಂಕೀರ್ತನವನ್ನ ಗಾನ ಮಾಡಿ ನೃತ್ಯದ ಮೂಲಕ, ಈಗ ಪ್ರತಿ ವರ್ಷ ಪುರಿ ಜಗನ್ನಾಥ ಯಾತ್ರದಲ್ಲಿ ಹ್ಮ್. ಆ, ರಥಗಳ ಮುಂದೆ ನಿಂತು ಚೈತನ್ಯ ಮಹಾಪ್ರಭುಗಳು ಸಂಕೀರ್ತನ ನೃತ್ಯ ಗಾನಗಳನ್ನ ಮಾಡ್ತಾ ಇದ್ರು. ಅಬ್ಬಾ! ಹ್ಮ್. ಸೊ ಅದು ಬಹಳ ಮುಖ್ಯ. ಸೊ ನಮ್ಮ ದೇವಸ್ಥಾನದಲ್ಲೂ ಕೂಡ ಇದು ಪ್ರತಿ ದಿವಸದ ಭಕ್ತರು ಮಾಡುವ ಒಂದು ಭಕ್ತಿ ಸೇವೆ. ಭಗವಂತನ ಮುಂದೆ ನಿಂತು
ಹಾಡಿ ಕುಣಿದು ಕುಪ್ಪಳಿಸಿ ಭಗವಂತನ ಸೇವೆ ಮಾಡ್ತಾರೆ. ಆಮ್, ಸೊ ಹೌದು, ನೀವು ಹೇಳಿರುವ ಹಾಗೆ ಈ ದಕ್ಷಿಣ ಭಾರತದಲ್ಲಿ ಜನರಿಗೆ ಬಹಳ ಸ್ವಲ್ಪ ಇದು ವಿರಳ ಅಥವಾ ಹೊಸ ವಿಷಯ. ಆದರೆ ನಾನು ನೋಡಿರುವ ಹಾಗೆ ಅನೇಕ ಜನರು ಬಂದು ಭಗವಂತನ ಮುಂದೆ ಭಕ್ತರು ಸಂಕೀರ್ತನೆಯಲ್ಲಿ ನೃತ್ಯ ಮಾಡ್ತಾ ಇರುವುದನ್ನು ನೋಡಿ ಬೆರಗಾಗಿ ನಿಂತು ನೋಡ್ತಾರೆ. ಅವರಿಗೆ ಒಂದು ರೀತಿಯ ಆಮ್, ಆಧ್ಯಾತ್ಮಿಕ ಅನುಭವ ಆಗುತ್ತೆ. ಹ್ಮ್. ಓ, ಎಷ್ಟು ಚೆನ್ನಾಗಿ ಭಗವಂತನ ಸಂಕೀರ್ತನೆಯನ್ನ ಮಾಡ್ತಾ ಇದ್ದಾರೆ. ನೋಡಿ, ಸಂಕೀರ್ತನೆ ಅಂದ್ರೆ ಸಮ್ಯಕ್ ಕೀರ್ತನ ಇತಿ ಸಂಕೀರ್ತನ. ಹ್ಮ್. ಕೀರ್ತನ ಅಂದ್ರೆ ಭಗವಂತನನ್ನ ಹೊಗಳುವುದು. ಹ್ಮ್. ನಾವು ಅನೇಕ ಜನರನ್ನ ಹೊಗಳ್ತಾ ಇರ್ತೇವೆ ಈ ಪ್ರಪಂಚದಲ್ಲಿ, ಆದರೆ ನಿಜವಾಗಲೂ ಹೊಗಳಿಕೆಗೆ ಅರ್ಹನಾಗಿರುವ ವ್ಯಕ್ತಿ ಯಾರು ಅಂದ್ರೆ ಭಗವಂತ ಕೃಷ್ಣ ಮಾತ್ರ. ಹ್ಮ್. ಸೊ ಚೆನ್ನಾಗಿ ಅವನನ್ನ ಹೊಗಳಬೇಕು. ಗಾನದಿಂದ ಮಾತ್ರ ಅಲ್ಲ, ಕುಣಿದು ನಲಿದು ಕುಪ್ಪಳಿಸಿ ಕೂಡ ಅವನನ್ನು ಹೊಗಳಬೇಕು ಅನ್ನೋದು ಸಂಕೀರ್ತನದ ಒಂದು ವಿಚಾರ. ಸೊ ಹೀಗಾಗಿ ಜನರು ಕೂಡ, ನಮ್ಮ ಅನೇಕ ಯುವ ಜನರು ಕೂಡ ಬರ್ತಾರೆ, ಸೇರ್ಕೊಳ್ತಾರೆ ನಮ್ಮ ಭಕ್ತರ ಜೊತೆ. ಅವರು ಕೂಡ ಭಗವಂತನ ಮುಂದೆ ಸಂಕೀರ್ತನದಲ್ಲಿ ಕುಣಿದು ನೃತ್ಯವನ್ನ ಮಾಡ್ತಾರೆ. ಈಗ ಇಸ್ಕಾನಿಗೆ ಬಂದ ತಕ್ಷಣ ಹರೇ ರಾಮ ಮಂತ್ರವನ್ನು ಎಲ್ಲರೂ ಹೇಳ್ತೀವಿ. ಹರೇ ಕೃಷ್ಣ ಹರೇ ರಾಮ ಮಂತ್ರವನ್ನ. ಇದನ್ನ ಶುರು ಮಾಡಿದ್ಯಾರು? ನೋಡಿ, ಯಾವುದೇ ಮಂತ್ರವನ್ನ ಒಬ್ಬ ವ್ಯಕ್ತಿ ಸೃಷ್ಟಿ ಮಾಡಕ್ ಸಾಧ್ಯ ಇಲ್ಲ. ಅಂದ್ರೆ ಅದೇ ಪರಂಪರೆಯ ಒಂದು ಸಿದ್ಧಾಂತ. ಗುರು ಸಾಧು ಶಾಸ್ತ್ರ. ನಾವು ಯಾವುದೇ ಕೆಲಸವನ್ನ ಮಾಡಿದ್ರೂ ಕೂಡ ಅದು ಶಾಸ್ತ್ರ ಸಮ್ಮತವಾಗಿರ್ಬೇಕು, ಅದು ಮುಖ್ಯ. ನನಗೆ ಇಷ್ಟ ಬಂದದ್ದು ನಾನು ಒಂದು ಪ್ರಕ್ರಿಯೆಯನ್ನು ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ಅದು ಕೆಲಸ ಮಾಡುವ ಸಾಧ್ಯತೆ ಇಲ್ಲ. ಸೊ ಈ ಹರೇ ಕೃಷ್ಣ ಮಹಾಮಂತ್ರ ಅನೇಕ ಉಪನಿಷತ್ತುಗಳಲ್ಲಿ ಇದರ ಉಲ್ಲೇಖ ಇದೆ. ಹ್ಮ್. ಒಂದು ಉಪನಿಷತ್ತು ಕಲಿ ಸಂತರಣ ಉಪನಿಷತ್ತು ಅಂತ. ಹ್ಮ್. ಆ ಆ, ಬ್ರಹ್ಮದೇವರು ಮತ್ತೆ ನಾರದ ಮುನಿಗಳ ಸಂವಾದದಲ್ಲಿ ಇದು ಬರುತ್ತೆ. ಹ್ಮ್. ನಾರದ ಮುನಿಗಳು ಕೇಳ್ತಾರೆ, ಕಲಿಯುಗದಲ್ಲಿ ಬಹಳ ಕಷ್ಟ ಭಗವಂತನ ಸಾಕ್ಷಾತ್ಕಾರ ಪಡೆಯುವುದು. ಯಜ್ಞಯಾಗಾದಿಗಳು ಅಥವಾ ತಪಸ್ಸುಗಳು ಮಾಡೋಕ್ಕೆ ಜನರಿಗೆ ಅವಕಾಶ ಇರೋದಿಲ್ಲ, ಜನರ ಮನಸ್ಥಿತಿ ಕೂಡ ಆ ಥರ ಇರೋದಿಲ್ಲ. ಏನು ಮಾಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಪಡೆಯೋದಕ್ಕೆ ಸಾಧ್ಯ ಕಲಿಯುಗದಲ್ಲಿ ಅಂತ ನಾರದ ಮುನಿಗಳು ಕೇಳಿದಾಗ, ಆಗ ಬ್ರಹ್ಮದೇವರು ಈ ಮಂತ್ರವನ್ನ ಹೇಳ್ತಾರೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಇತಿ ಷೋಡಶಕಂ ನಾಮ್ನಾಂ ಕಲಿ ಕಲ್ಮಶ ನಾಶನಂ ನಾಥ ಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಹ್ಮ್. ಈ ಷೋಡಶ ನಾಮ ಅಂದ್ರೆ 16 ನಾಮಗಳಿಂದ ಕೂಡಿರುವ ಈ ಮಂತ್ರವನ್ನ ಯಾರು ಜಪ ಮಾಡ್ತಾರೋ ಕಲಿಯುಗದಲ್ಲಿ, ಅಂತಹವರ ಮನಸ್ಸಿನಲ್ಲಿ ಕಲಿಯುಗದ ಪ್ರಭಾವದಿಂದ ಉಂಟಾಗಿರುವ ಎಲ್ಲ ಕಲ್ಮಶಗಳು ನಾಶವಾಗುತ್ತೆ. ಸೊ ಬ್ರಹ್ಮದೇವರು ಹೇಳ್ತಾರೆ, ಇದಕ್ಕಿಂತ ಮಿಗಿಲಾದ ಉತ್ತಮವಾದ ಪ್ರಕ್ರಿಯೆ, ಭಕ್ತಿಯೋಗದ ಪ್ರಕ್ರಿಯೆ ಈ ಕಲಿಯುಗದಲ್ಲಿ ಇಲ್ಲ. ಅಂದ್ರೆ ಹರಿನಾಮದ ಜಪ ಮಾಡುವುದರಿಂದ ನಾವು ಕಲಿಯುಗದಲ್ಲಿ ಭಗವಂತನ ಸಾಕ್ಷಾತ್ಕಾರ ಪಡಿಬಹುದು, ಮನಸ್ಸಿನ ಶಾಂತಿಯನ್ನು ಕೂಡ ನಾವು ಪಡಿಬಹುದು. ಸೊ ಸೊ 500 ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಈ ಹರೇ ಕೃಷ್ಣ ಮಹಾಮಂತ್ರದ ಪ್ರಚಾರವನ್ನು ಮಾಡ್ತಾರೆ. ಎಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡಿ ಅಂತ. ಅದೇ ಸಂಪ್ರದಾಯದಲ್ಲಿ ಬರುವ ನಮ್ಮ ಆಚಾರ್ಯರು, ಇಸ್ಕಾನ್ ಸಂಸ್ಥಾಪಕಾಚಾರ್ಯರಾದ ಶ್ರೀಲ ಪ್ರಭುಪಾದರು ಈ ಹರೇ ಕೃಷ್ಣ ಮಹಾಮಂತ್ರವನ್ನ ಪ್ರಪಂಚದಾದ್ಯಂತ ಪ್ರಚಾರ ಮಾಡಿ ಎಲ್ಲರೂ ಈ ಹರೇ ಕೃಷ್ಣ ಮಹಾಮಂತ್ರದ ಜಪವನ್ನು ಮಾಡುವ ಹಾಗೆ ಮಾಡಿದ್ದಾರೆ. ಇಸ್ಕಾನ್ನ ಬಹಳನೇ ದೊಡ್ಡ ಒಂದು ಕೊಡುಗೆ ಅಂದ್ರೆ ಅಕ್ಷಯ ಪಾತ್ರ. ಇದ್ರ ಬಗ್ಗೆ ನಮ್ಗೆ ತಿಳಿಸ್ಕೊಡೋದಾದ್ರೆ. ಸೊ ಅಕ್ಷಯ ಪಾತ್ರ ಮಧ್ಯಾಹ್ನ ಬಿಸಿಯೂಟದ ಕಾರ್ಯಕ್ರಮ. 2000 ಇಸ್ವಿಯಲ್ಲಿ ನಾವು ಒಂದು ಚಿಕ್ಕ ಪ್ರಮಾಣದಲ್ಲಿ ಈ ನಮ್ಮ ನಮ್ಮ ದೇವಸ್ಥಾನದ ಅಡುಗೆ ಮನೆಯಲ್ಲಿ ತಯಾರಾದ ಆ, ಆಹಾರಗಳನ್ನ, ಹ್ಮ್. ಅನ್ನ ಬೇಳೆ ಸಾಂಬಾರುಗಳನ್ನ ಹ್ಮ್. ಇಲ್ಲಿ ಹತ್ತಿರವಿದ್ದ ಒಂದು 4-5 ಸರ್ಕಾರಿ ಶಾಲೆಗಳಲ್ಲಿ ವಿತರಿಸಬೇಕು ಅಂತ ನಮ್ಮ ಒಂದು ಸಂಕಲ್ಪ ಬರುತ್ತೆ. ಆಗ ನಾವು ಪ್ರಾರಂಭದಲ್ಲಿ ಒಂದು 1500 ವಿದ್ಯಾರ್ಥಿಗಳಿಗೆ, ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ಬಿಸಿಯೂಟವನ್ನು ಪ್ರತಿ ದಿವಸ ಕೊಡೋಕ್ಕೆ ನಾವು ಶುರು ಮಾಡ್ತೇವೆ. ಅಂದರೆ ಮೊದಲು ಒಂದು ದಿವಸ ಹೋದಾಗ ಆ ಶಾಲೆಯ ಮುಖ್ಯಸ್ಥರಿಗೆ ಅವ್ರಿಗೆ ಏನೋ ಒಂದು ದಿವಸ ಬಂದಿದ್ದಾರೆ, ಏನೋ ಅವ್ರ ದೇವಸ್ಥಾನದಲ್ಲಿ ಹೆಚ್ಚು ಮಾಡಿಬಿಟ್ಟಿದ್ದಾರೇನೋ, ಮಿಕ್ಕೋಗಿದೆ, ಅದಕ್ಕೋಸ್ಕರ ಹಂಚಕ್ಕೆ ಬಂದಿದ್ದಾರೆ ಅಂತ ಅನ್ಕೊಳ್ತಾರೆ. ಆದರೆ ನಾವು ಪ್ರತಿ ದಿವಸ ಕೊಡ್ತಾ ಇರುವಾಗ, ಈ ಬಿಸಿ ಊಟವನ್ನು ಕೊಡ್ತಾ ಇರುವಾಗ ಅವರಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಸೊ ಅನಂತರದಲ್ಲಿ ಈ ಭಾರತ ಸರ್ಕಾರ ಹಾಗೂ ಅನೇಕ ನಮ್ಮ ರಾಜ್ಯ ಸರ್ಕಾರಗಳಿಂದ ನಮಗೆ
ಪ್ರೈವೇಟ್ ಪಾರ್ಟ್ನರ್ಶಿಪ್, ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಿನ ಮೂಲಕ ಹ್ಮ್. ಮತ್ತೆ ಜನಸಾಮಾನ್ಯರ ದೇಣಿಗೆಗಳ ಮೂಲಕ ಈ ಅಕ್ಷಯ ಪಾತ್ರ ಅನ್ನುವುದು ಬಹಳ ದೊಡ್ಡದಾಗಿ ಬೆಳೆಯಿತು. ಮತ್ತೆ ಇವತ್ತು ಆ, ಇಂದಿನ ಸ್ಥಿತಿಯಲ್ಲಿ 16 ರಾಜ್ಯಗಳಲ್ಲಿ ಹ್ಮ್. ಮತ್ತೆ 2 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ನಾವು ಅಕ್ಷಯ ಪಾತ್ರ ಪ್ರತಿ ದಿವಸ ಬಿಸಿಯೂಟವನ್ನು ನಾವು ವಿದ್ಯಾರ್ಥಿಗಳಿಗೆ ತಲುಪಿಸ್ತಾ ಇದ್ದೇವೆ. 23,000 ಶಾಲೆಗಳಲ್ಲಿ ಮತ್ತೆ 22.5 ಲಕ್ಷ ಸಮ ಆ, ಮಕ್ಕಳಿಗೆ ಪ್ರತಿ ದಿವಸ ಆ ಅಕ್ಷಯ ಪಾತ್ರದಿಂದ ಬಿಸಿಯೂಟವನ್ನು ನಾವು ನೀಡ್ತಾ ಇದ್ದೇವೆ. ಮತ್ತೆ ರೀಸೆಂಟ್ ಆಗಿ ನಾವು 400 ಬಿಲಿಯನ್ ಮಾರ್ಕ್ ಅನ್ನ ನಾವು ಕ್ರಾಸ್ ಮಾಡಿದ್ದೇವೆ. ಅಂದ್ರೆ 2000ದಿಂದ ಶುರುವಾಗಿದ್ದು ಇಂದಿನವರೆಗೆ 400 ಬಿಲಿಯನ್ ಬಿಸಿಯೂಟವನ್ನು ನಾವು ಬಡಿಸಿದ್ದೇವೆ ಮಕ್ಕಳಿಗೆ. ಮತ್ತೆ ನಮಗೆ ಅನೇಕ ಒಳ್ಳೆಯ ಫೀಡ್ಬ್ಯಾಕ್ ಸಿಗ್ತಾ ಇದೆ. ಸ್ಕೂಲ್ ಡ್ರಾಪ್ ಔಟ್ಸ್ ಹ್ಮ್. ಕಡಿಮೆ ಆಗ್ತಾ ಇದೆ. ಮತ್ತೆ ವಿದ್ಯಾರ್ಥಿನಿಯರ ಆ, ಸೇರ್ಪಡೆ, ಶಾಲೆಗಳಲ್ಲಿ ಸೇರ್ಪಡೆ ಅದು ಹೆಚ್ಚಾಗ್ತಾ ಇದೆ. ಹ್ಮ್. ಸೊ ಈ ರೀತಿ ಅನೇಕ ಒಳ್ಳೆಯ ಭಗವಂತನ ಪ್ರೇರಣೆಯಿಂದ ಆ, ಭಕ್ತರ ಪರಿಶ್ರಮದಿಂದ ಈ ಅಕ್ಷಯ ಪಾತ್ರ ಮತ್ತೆ ಆ, ಜನರ ಸಾಮಾನ್ಯರ ದೇಣಿಗೆಗಳಿಂದ ಈ ಅಕ್ಷಯ ಪಾತ್ರ ಅನ್ನೋದು ಬಹಳ ಚೆನ್ನಾಗಿ ಮುಂದುವರ್ಕೊಂಡು ಹೋಗ್ತಾ ಇದೆ. ಮತ್ತೆ ಇದು ಹೆಚ್ಚು 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 ಜನಕ್ಕೆ ಅನ್ನದಾನವ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಎಷ್ಟು ಕಿಚನ್ಸ್ ಇದೆ ಇವಾಗ? ದೇಶದಾದ್ಯಂತ 75 ಲೊಕೇಶನ್ಸ್ ಇಂದ ಈ ಬಿಸಿಯೂಟ, ಮಧ್ಯಾಹ್ನದ ಬಿಸಿಯೂಟ ಸರಬರಾಜು ಆಗ್ತಾ ಇದೆ. ಪ್ರತಿ ದಿವಸ 22.5 ಲಕ್ಷ ಹ್ಮ್. ವಿದ್ಯಾರ್ಥಿಗಳಿಗೆ ಬಿಸಿಯೂಟದ ಕಾರ್ಯಕ್ರಮ ನಡೀತಾ ಇದೆ. ಇಸ್ಕಾನ್ ದೇವಸ್ಥಾನಕ್ಕೆ ಬಂದಾಗ ನಮ್ಮ ಕಣ್ಣಿಗೂ ಒಂದು ನೋಟ, ನಾಲಿಗೆಗೂ ಒಂದು ಬಿಸಿ ಬಿಸಿ ಸವಿಯಾದ ಊಟ ಎರಡೂ ಸಿಗುತ್ತೆ. ನನ್ನ ಪ್ರಶ್ನೆ ಏನಂದ್ರೆ, ಕೃಷ್ಣನಿಗೆ ಎಷ್ಟು ಚೆನ್ನಾಗಿರುವಂತ ವಸ್ತ್ರಗಳನ್ನ ಇಲ್ಲಿ ಹಾಕ್ತಾರೆ ಅಂದ್ರೆ, ಒಂದ್ಸಲ ಹಾಕಿದ ಇನ್ನೊಂದ್ಸಲಿ ರಿಪೀಟೇ ಆಗಿರೋದಿಲ್ಲ. ಪ್ರತಿ ಸತಿ ನೋಡಿದಾಗ್ಲೂ ಎಷ್ಟು ಚೆನ್ನಾಗಿರೋ ಹೊಸ ಬಟ್ಟೆಗಳು. ಇದು ಎಲ್ಲಿ ತಯಾರಾಗುತ್ತೆ? ಮತ್ತೆ ಕೃಷ್ಣನ ವಾರ್ಡ್ರೋಬ್ ಹೇಗಿದೆ? ಮತ್ತೆ ರಿಪೀಟ್ ಆಗೋದಿಲ್ವಾ ಆ ಉಡುಗೆಗಳು ಅಂತ? ಹೌದು, ಭಗವಂತ ಪ್ರಭುಪಾದರ ಅಪ್ಪಣೆ ಏನು ಅಂದ್ರೆ ಭಗವಂತನನ್ನ ಬಹಳ ಚೆನ್ನಾಗಿ ಶೃಂಗರಿಸಬೇಕು ಪ್ರತಿ ದಿವಸ. ಹ್ಮ್. ಅದು ಒಂದು ಸೇವೆ, ಭಗವಂತನ ಸೇವೆ. ಮತ್ತೆ ಜನರು ಬಂದು ಭಗವಂತನ ದರ್ಶನ ಮಾಡಿದಾಗ ಅವರಿಗೆ ಒಂದು ರೀತಿಯ ದೈವಿಕ ಅನುಭವ ಆಗಬೇಕು. ಹ್ಮ್. ಅದು ಪ್ರಭುಪಾದರ ಉದ್ದೇಶ ಆಗಿದೆ. ಸೊ ಅದಕ್ಕೋಸ್ಕರ ನಮ್ಮ ದೇವಸ್ಥಾನದಲ್ಲಿ ಅನೇಕ ರೀತಿಯ, ನೀವು ಹೇಳಿದಾಗೆ ವಿವಿಧ ರೀತಿಯ ವಸ್ತ್ರ ಆಭರಣಗಳನ್ನು ನಾವು ಭಗವಂತನಿಗೆ ತೊಡಿಸ್ತೇವೆ. ರಿಪೀಟ್ ಆಗುತ್ತೆ, ಆದರೆ ಆ, ಆಧ್ಯಾತ್ಮಿಕ ಜಗತ್ತಿನಲ್ಲಿ ಭಗವಂತ ಪ್ರತಿ ದಿವಸ ಒಂದು ಹೊಸ ಉಡುಗೆಯನ್ನು ತೊಡ್ತಾನೆ, ಅಲ್ಲಿ ರಿಪೀಟ್ ಆಗೋದಿಲ್ಲ. ಇನ್ನೊಂದು ಏನು ಹೇಳಿದ್ದಾರೆ ಅಂದ್ರೆ ಶಾಸ್ತ್ರಗಳಲ್ಲಿ, ರಾಧಾರಾಣಿ ಪ್ರತಿ ದಿವಸ ಕೃಷ್ಣನಿಗೆ ಅಡುಗೆಯನ್ನು ಮಾಡ್ತಾಳೆ. ಹ್ಮ್. ಗೋಲೋಕ ವೃಂದಾವನದಲ್ಲಿ ಹ್ಮ್. ಅವಳು ಮಾಡುವ ಅಡುಗೆ ರಿಪೀಟ್ ಆಗೋದೇ ಇಲ್ಲ. ಹೌದಾ? ಹೌದು. ಹ್ಮ್. ಅಂದ್ರೆ ಅಂತಹ ವೈವಿಧ್ಯಮಯವಾದ ಭಕ್ಷ್ಯ ಭೋಜನಗಳನ್ನು ರಾಧಾರಾಣಿ ತಯಾರಿಸಿ ಕೃಷ್ಣನಿಗೆ ಉಣಬಡಿಸ್ತಾಳಂತೆ. ಹ್ಮ್. ಹ್ಮ್. ಆದ್ರೆ ಇಲ್ಲಿ ನಾವು ಸೊ ನಾವು ರಿಪೀಟ್ ಆಗುತ್ತೆ ಕೃಷ್ಣನ ವಸ್ತ್ರಗಳು. ಮತ್ತೆ ಕೆಲವರು ದೇವಸ್ಥಾನದ ವಸ್ತ್ರಗಳನ್ನ ತಯಾರಿಸುವುದಕ್ಕೋಸ್ಕರನೇ ಕೆಲವರು ಅನೇಕ ವರ್ಷಗಳಿಂದ ಸೇವೆಯನ್ನು ಮಾಡುವ ಕುಟುಂಬಗಳಿದ್ದಾವೆ. ಹ್ಮ್. ಹ್ಮ್. ಸೊ ಅವರು ಅವರು ಈ ವಸ್ತ್ರಗಳನ್ನು ತಯಾರಿಸ್ತಾರೆ. ಪ್ರತಿನಿತ್ಯ ಇಸ್ಕಾನ್‌ನಲ್ಲಿ ಕಿಚಡಿ ಪ್ರಸಾದ ಅಂತೂ ಸಿಕ್ಕೇ ಸಿಗುತ್ತೆ. ನಾನು ಇಸ್ಕಾನ್‌ಗೆ ಬಂದಾಗ ಕಿಚಡಿ ಪ್ರಸಾದ ತಗೊಳ್ದೆ ಹೋಗೋದೇ ಇಲ್ಲ. ಅಷ್ಟು ರುಚಿಯಾಗಿರುತ್ತೆ. ಕಿಚಡಿನೇ ಯಾಕೆ ಪ್ರಸಾದವಾಗಿ ಕೊಡ್ತಾರೆ? ಏನಾದ್ರು ಕತೆ ಇದೆಯಾ ಇದ್ರ ಹಿಂದೆ ಅಂತ? ಇಸ್ಕಾನ್ ಖಿಚಡಿ ಅನ್ನೋದು ಬಹಳ ಸುಪ್ರಸಿದ್ಧವಾದ ಪ್ರಸಾದ. ಹೇಗೆ ಹೌದು. ತಿರುಪತಿಯಿಂದ ಲಡ್ಡು ಅಂತ ಹೇಳ್ತೀವಲ್ವಾ, ಆ ಹೌದು. ರೀತಿ ನಮ್ಮ ಇಸ್ಕಾನ್ ಬೆಂಗಳೂರು ಪ್ರಸಾದ ಅಂದ್ರೆ ನಿಮಗೆ ಖಿಚಡಿ ಅನ್ನೋದು ಮನೆ ಮಾತಾಗಿದೆ. ಹೌದು. ಸೊ ಖಿಚಡಿ ಅನ್ನೋದು ಅದು ಸಿಂಪಲ್, ನ್ಯೂಟ್ರಿಷಿಯಸ್, ಅಂದ್ರೆ ಬಹಳ ಆ, ಪೌಷ್ಟಿಕ. ಪೌಷ್ಟಿಕ ಆಹಾರ. ಮತ್ತೆ ಸಿಂಪಲ್ ಟು ಕುಕ್, ಈಸಿ ಟು ಸರ್ವ್. ಹೌದು. ಸೊ ಅದಕ್ಕೋಸ್ಕರ ನಮ್ಮ ದೇವಸ್ಥಾನದಲ್ಲಿ ಅನೇಕ ರೀತಿಯ ಪ್ರಸಾದಗಳು ತಯಾರಾಗಿ ಭಗವಂತನಿಗೆ ನೈವೇದ್ಯವನ್ನು ಮಾಡ್ತೇವೆ. ಮತ್ತೆ ಆ, ವಿಶೇಷ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಪ್ರಸಾದಗಳನ್ನು ಜನಸಾಮಾನ್ಯರಿಗೆ ವಿತರಣೆ ಮಾಡ್ತೇವೆ. ಆದರೆ ದಿನವೂ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡುವುದು ಅಂದರೆ ಖಿಚಡಿ ಪ್ರಸಾದ. ಅನೇಕ ಮಂದಿ ಭಕ್ತಾದಿಗಳು ನಮ್ಮ ದೇವಸ್ಥಾನಕ್ಕೆ ಬಂದು ಖಿಚಡಿ ಪ್ರಸಾದವನ್ನು ಸ್ವೀಕರಿಸಿದ ಮೇಲೆ ಇದರಲ್ಲಿ ಏನೇನು ಹಾಕಿದ್ದಾರಪ್ಪ ಅಂತ ಒಂದು ರೀತಿಯ ಒಂದು ಅನಾಲಿಸಿಸ್ ಅನ್ನ ಮಾಡ್ತಾರೆ. ಮತ್ತೆ ಹೌದು. ಮನೆಯಲ್ಲಿ ಹೋಗ್ಬಿಟ್ಟು ಅದನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ನಾನು ಒಬ್ಳು ಅದರಲ್ಲಿ.
ಸೊ ಅನೇಕ ಭಕ್ತರು ನಮಗೆ ಬಂದು ಹೇಳಿರೋದೇನು ಅಂದ್ರೆ, ಪ್ರಭು ಅದೇ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಬಳಸಿ ಮನೆಯಲ್ಲಿ ಮಾಡಿದ್ದೇವೆ, ಆದ್ರೆ ಈ ರುಚಿ ನಮಗೆ ಮನೆಯಲ್ಲಿ ಸಿಗಲೇ ಸಾಧ್ಯನೇ ಇಲ್ಲ ಇಲ್ಲ. ಅಂತ ಹೇಳ್ತಾರೆ. ಬಹುಶಃ ಅದಕ್ಕೆ ರಹಸ್ಯ ಏನು ಅಂದ್ರೆ, ಇಲ್ಲಿ ಭಕ್ತರು ಆ, ಭಕ್ತಿಪೂರ್ವಕವಾಗಿ ಭಗವಂತನ ಸನ್ನಿಧಿಯಲ್ಲಿ ಭಗವಂತನಿಗೋಸ್ಕರ ಅಡುಗೆಯನ್ನು ಮಾಡಿ ಮತ್ತೆ ಭಗವಂತ ಸ್ವೀಕರಿಸಿದ್ದಾನಲ್ಲ, ಹ್ಮ್. ಅದು ಕೃಷ್ಣನ ಅಧರಾಮೃತ ಅಂತ ಕರೆದಿದ್ದಾರೆ ನಮ್ಮ ಶಾಸ್ತ್ರಗಳಲ್ಲಿ. ಸೊ ಕೃಷ್ಣನ ಅಧರಕ್ಕೆ ಅದು ಸೋಕಿದೆ, ಅದಕ್ಕೋಸ್ಕರ ಅದು ಅಮೃತ ತುಲ್ಯವಾದ ರುಚಿಯನ್ನ ಅದು ಕೊಡುತ್ತೆ ಅನ್ನೋದು ಖಂಡಿತ. ಶಾಸ್ತ್ರಗಳಿಂದ ನಮಗೆ ತಿಳಿದು ಬರುವ ವಿಚಾರ. ಸೊ ನಾವು ಕೂಡ ಮನೆಯಲ್ಲಿ ಭಗವಂತನಿಗೆ ಅನೇಕ ರೀತಿಯ ಖಾದ್ಯಗಳನ್ನು ಮಾಡಿ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಸ್ವೀಕರಿಸಿದ್ರೆ ಅದರ ರುಚಿನೇ ಬೇರೆ ಇರುತ್ತೆ. ನಮಗೋಸ್ಕರ ನಾವು ತಯಾರು ಮಾಡಿಕೊಂಡ್ರೆ ಅದೊಂದು ರೀತಿಯ ರುಚಿ ಇರುತ್ತೆ. ಆದರೆ ಭಕ್ತಿಪೂರ್ವಕವಾಗಿ ಭಗವಂತನಿಗೋಸ್ಕರ ತಯಾರಿಸಿ ಅರ್ಪಿಸಿ ಅನಂತರ ನಾವು ಪ್ರಸಾದವನ್ನು ಸ್ವೀಕರಿಸಿದ್ರೆ ಹೌದು. ಅದು ಬಹಳ ರುಚಿಕರವಾಗಿ ಇರುತ್ತೆ ಅನ್ನೋದು ನನ್ನ ಅನಿಸಿಕೆ. ಪ್ರಭು, ತುಂಬಾ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇಷ್ಟು ಕಾಲ ನಮ್ಗೆ ಸಮಯ ಕೊಟ್ಟಿದ್ದಕ್ಕೆ ತುಂಬಾ 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 ಧನ್ಯವಾದಗಳು ನಿಮ್ಗೆ. ಹರೇ ಕೃಷ್ಣ.